ಸತ್ಯದೇವರು ಆತ್ಮಸ್ವರೂಪನೂ ಆಗಿರುವಂತಹ ತಂದೆಯನ್ನ, ಆತನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೂಲಕ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸ್ಲಿಕ್ಕಾಗುವಂತಹ ಮಹಾಭಾಗ್ಯದಲ್ಲಿ ನಮ್ಮನ್ನು ಮುಂದುವರಿಸುತ್ತಿರುವಂತಹ ಪರಮ ತಂದೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮತ್ತೊಂದು ಸಾರಿ ಕೃತಜ್ಞತಾಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ, ಆರಾಧನೆಯ ಕಾರ್ಯಕ್ರಮದ ಈ ಭಾಗದಲ್ಲಿ ದೈವಿಕ ಸಂದೇಶವನ್ನ ಕೇಳಿ ಆ ಸಂದೇಶದ ಪ್ರಕಾರ ಜೀವಿತಗಳನ್ನು ತಿದ್ದಿ ಸರಿಪಡಿಸಿಕೊಳ್ಳಿಕ್ಕಾಗುವಂತಹ ದಿಕ್ಕಿನಲ್ಲಿ ನಾವು ಮುಂದೆ ಸಾಗಲಿಕ್ಕಾಗುವಂತೆ ಪ್ರಾರ್ಥನೆಯ ಮೂಲಕ ದೇವರ ಸಹಾಯವನ್ನ ಬೇಡಿ ಈ ಒಂದು ಭಾಗಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಪ್ರವೇಶವನ್ನ ಪಡೆದುಕೊಳ್ಳೋಣ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನ ಸಹಾಯದಿಂದ ಕಾರ್ಯಕ್ರಮದ ಪ್ರಾರಂಭ ಭಾಗಗಳಲ್ಲಿ ನಮ್ಮನ್ನ ನಡೆಸಿದಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಕಾರ್ಯಕ್ರಮದ ಈ ಭಾಗದಲ್ಲಿ ನಿನ್ನ ಅತ್ಯಮೂಲ್ಯವಾದಂತಹ ಮಾತುಗಳನ್ನ ಕೇಳುವುದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೇವೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತಾಡು. ಆತ್ಮ ಸಂಬಂಧವಾದಂತಹ ಜೀವಿತವನ್ನ ನಿನಗಿಷ್ಟವಾದಂತಹ ರೀತಿಯಲ್ಲಿ ಜೀವಿಸ್ಲಿಕ್ಕಾಗುವಂತೆ, ನಿತ್ಯತ್ವವನ್ನ ಸ್ವತಂತ್ರಿಸಿಕೊಳ್ಳಿಕ್ಕಾಗುವಂತೆ, ಸತ್ಕ್ರಿಯೆಗಳನ್ನ ಆಸಕ್ತಿಯಿಂದ ನಡೆಸಲಿಕ್ಕಾಗುವಂತೆ, ಪರಿಶುದ್ಧತೆಯನ್ನ ಕಾಪಾಡಿಕೊಂಡು ಮುಂದೆ ಸಾಗಲಿಕ್ಕಾಗುವಂತೆ ಈ ಒಂದು ಭಾಗದಲ್ಲಿ ನಮ್ಮನ್ನ ಬಲಪಡಿಸು, ಪ್ರೋತ್ಸಾಹಿಸು ಎಂಬುದಾಗಿ ಬೇಡುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲನಾದಂತಹ ಪೌಲನು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ, ಫಸ್ಟ್ ತಿಮೋತಿ ಚಾಪ್ಟರ್ 1 ವರ್ಸ್ 17ನಲ್ಲಿ, ಸರ್ವಯುಗಗಳ ಅರಸನು ನಿರ್ಲಯನೂ ಅದೃಶ್ಯನೂ ಆಗಿರುವ ಏಕದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ, ಆಮೇನ್ ಅಂತ ಹೇಳ್ತಾರೆ. ಅಂದ್ರೆ ದೇವರು ಸರ್ವ ಯುಗಗಳ ಅರಸನು ಅಂತ. ಸಕಲ ಯುಗದಲ್ಲಿಯೂ ಕೂಡ ದೇವರು ಅರಸನಾಗಿದ್ದು ತನಗೆ ಒಪ್ಪುವಂತ ರೀತಿಯಲ್ಲಿ ತನ್ನ ಚಿತ್ತಾನುಸಾರವಾಗಿ ತನ್ನ ಪರಿಪಾಲನೆಯನ್ನ ಮುಂದುವರಿಸುವಂತಹ ವಿಶೇಷ ಸ್ವಭಾವವನ್ನು ಹೊಂದಿರತಕ್ಕಂಥ ಆತನು ಸರ್ವಯುಗಗಳ ಅರಸನು, ಪರಮ ತಂದೆ. ಹಾಗಾಗಿ ಆತನ ಒಂದು ಪರಿಪಾಲನೆಯಲ್ಲಿ ಆತನು ವಿಶೇಷವಾಗಿ ಬಯಸುವಂಥದ್ದು ಏನು ಅಂತಂದ್ರೆ, ಆತನ ಪರಿಪಾಲನೆಗೆ ಸಕಲ ಪ್ರಜೆಗಳು ಕೂಡ ಒಳಪಡಬೇಕು ಅನ್ನುವಂಥದ್ದು ದೇವರ ಮೊದಲನೆಯ ಆಕಾಂಕ್ಷೆ. ಪ್ರತಿಯೊಬ್ಬರು ಕೂಡ ಆತನ ಚಿತ್ತಕ್ಕೆ ಒಳಪಡಬೇಕು ಅನ್ನುವಂಥದ್ದು ದೇವರ ಆಸೆ. ಹಾಗಾಗಿ ಆತನ ಚಿತ್ತ ಏನು ಅಂತಂದ್ರೆ, ಯಾವ ರೀತಿಯಾಗಿ ದೇವರು ನೀತಿವಂತನಾಗಿದ್ದಾನೋ, ಯಾವ ರೀತಿಯಾಗಿ ದೇವರು ಸತ್ಯವಂತನಾಗಿದ್ದಾನೋ, ಯಾವ ರೀತಿಯಾಗಿ ದೇವರು ಶಾಶ್ವತನಾಗಿದ್ದಾನೋ, ಯಾವ ರೀತಿಯಾಗಿ ಸುಳ್ಳಾಡಲಾರದ ಸ್ವಭಾವವನ್ನ ಆತನು ಹೊಂದಿದ್ದಾನೋ, ಅದೇ ರೀತಿಯಾದಂತಹ ಸ್ವಭಾವಗಳನ್ನ, ಗುಣಲಕ್ಷಣಗಳನ್ನ ತನ್ನ ಪರಿಪಾಲನೆಯಲ್ಲಿ ಇಟ್ಟು ಆ ಪರಿಪಾಲನೆಗೆ ಪ್ರತಿ ಪ್ರಜೆಗಳು ಕೂಡ ಒಳಪಡಬೇಕು ಅನ್ನುವಂಥದ್ದು ದೇವರ ಚಿತ್ತ, ದೇವರ ಆಲೋಚನೆ, ದೇವರ ಪರಿಪಾಲನೆ. ಹಾಗಾಗಿ ಈ ಪರಿಪಾಲನೆಯನ್ನ ಆದಿಕಾಂಡ ಪುಸ್ತಕ ಮೊದಲುಗೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಈ ಭೂಲೋಕಕ್ಕೆ ಬರುವ ಕಾಲದವರೆಗೂ ಕೂಡ ಈ ಪರಿಪಾಲನೆ ಪರಿಪೂರ್ಣವಾಗಿ ವಿಧೇಯತೆಯನ್ನು ತೋರಿಸಿ ಈ ಪರಿಪಾಲನೆಗೆ ಒಳಪಡ್ತಕ್ಕಂಥ ಪ್ರಜೆಗಳನ್ನ ದೇವರು ಅಷ್ಟಾಗಿ ಭೂಮಿ ಮೇಲೆ ಕಾಣಲಿಲ್ಲ.
ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆಯ ಚಿತ್ತ, ಆತನ ಪರಿಪಾಲನೆಗೆ ಪ್ರತಿ ಮನುಷ್ಯರು ಕೂಡ ವಿಧೇಯರಾಗಬೇಕು ಅನ್ನುವಂತಹ ದೇವರ ಸಂಕಲ್ಪ, ದೇವರ ಆಲೋಚನೆಯನ್ನ ಅರಿತಂತಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಬಂದಂತ ಸಂದರ್ಭದಲ್ಲಿ ತನ್ನ ಅನುದಿನದ ಜೀವಿತದ ಪ್ರಾರ್ಥನೆಯಲ್ಲಿ ಆತನು ಬಹುಮುಖ್ಯವಾಗಿ ದೇವರಿಗೆ ಬೇಡುವಂಥದ್ದೇನೆಂದ್ರೆ, ತಂದೆ, ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನೆರವೇರಲಿ, ನನ್ನ ಪರಿಪಾಲನೆ ಸಾಗುವಂಥದ್ದು ಬೇಡ, ನಿನ್ನ ಪರಿಪಾಲನೆ ನನ್ನಲ್ಲಿ ಸಾಗಲಿ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಇದೇ ದೇವರ ಚಿತ್ತವನ್ನ ಕೂಡ ದೇವರಿಂದ ತಾನು ಆರಿಸಿಕೊಂಡಂತಹ ಶಿಷ್ಯರಿಗೂ ಕೂಡ ಇದನ್ನೇ ಕಲಿಸ್ತಾ ಇದ್ದಾನೆ. ಮತ್ತಾನ್ ಬರೆಸುವಾರ್ತೆ 6ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನ ಕಲಿಸುವಂತಹ ಆ ದಿಕ್ಕಿನಲ್ಲಿ ಪ್ರಾರ್ಥನೆಯಲ್ಲಿ ಏನೆಲ್ಲ ಮುಖ್ಯವಾದಂತಹ ಅಂಶಗಳಿರಬೇಕು ಅನ್ನುವಂಥದ್ದನ್ನ ಅವರಿಗೆ ಕಲಿಸ್ಕೊಡ್ತಾ ಇದ್ದಾನೆ. ಏನು ಅಂತಂದ್ರೆ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಇಷ್ಟಕ್ಕೂ ಪ್ರಾರ್ಥನೆ ಅಂತಂದ್ರೆ ಬಹುತೇಕ ಜನರು ಏನ್ ಬೇಡ್ಕೊಳ್ತಾರೆ ಅಂತಂದ್ರೆ, ಶರೀರ ಸಂಬಂಧವಾದಂತಹ ಆಲೋಚನೆಗಳನ್ನ, ಶರೀರ ಸಂಬಂಧವಾದಂತಹ ಅಗತ್ಯತೆಗಳನ್ನ, ಶರೀರ ಸಂಬಂಧವಾದಂತಹ ಅಭಿವೃದ್ಧಿಗೆ ಪೂರಕವಾದಂತಹವುಗಳನ್ನ ಏನ್ ಮಾಡ್ತಾರೆ, ದೇವರ ಮುಂದೆ ಬೇಡ್ಕೊಳ್ತಾರೆ. ಇವೆಲ್ಲ ನಿಮ್ ತಂದೆಗೆ ಗೊತ್ತಿದೆ, ಯಾಕಂದ್ರೆ ನೀವುಗಳು ಆತನಿಗೆ ಮಕ್ಕಳು. ಇವುಗಳನ್ನ ಬೇಡ್ಕೊಳ್ಳುವಂಥದ್ದು ಅಗತ್ಯ ಏನಿಲ್ಲ. ತಂದೆಗೆ ಗೊತ್ತು ತನ್ನ ಮಕ್ಕಳಿಗೆ ಏನ್ ಕೊಡ್ಬೇಕು, ಏನ್ ಬೇಡ, ಏನ್ ಕೊಟ್ರೆ ಒಳ್ಳೇದು, ಏನ್ ಕೊಟ್ರೆ ಕೆಟ್ಟದಾಗತ್ತೆ, ಏನ್ ಕೊಟ್ರೆ ನಿತ್ಯತ್ವಕ್ಕೆ ಪೂರಕವಾಗಿರುತ್ತೆ, ಏನ್ ಕೊಟ್ರೆ ನಿತ್ಯತ್ವಕ್ಕೆ ಅದು ಹಾನಿಕರವಾಗಿರ್ತದೆ ಅನ್ನುವಂಥ ವಿಷಯ ಸಂಪೂರ್ಣವಾಗಿ ಗೊತ್ತಿದೆ. ಹಾಗಾಗಿ ಇವುಗಳನ್ನ ಪಕ್ಕಕ್ಕಿಟ್ಟು ಏನ್ ಮಾಡ್ಬೇಕು ನೀವು ಅಂತಂದ್ರೆ, ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಅಂತ ಹೇಳ್ತಾನೆ. ನೀವು ಹೀಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾನೆ. ಅಂದ್ರೆ ಇಟ್ ಇಸ್ ಇಂಪಾರ್ಟೆಂಟ್, ಇದು ಬಹಳ ಮುಖ್ಯವಾದಂತ ವಿಷಯ. ಇದನ್ನ ಪ್ರಾರ್ಥನೆ ಮಾಡಿ. ಏನೋ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಹೇಳ್ತಾನೆ. ನಿನ್ನ ಹೆಸರು ಪರಿಶುದ್ಧ ಎಂಬುದಾಗಿ ಪ್ರತಿ ಮನುಷ್ಯರ ಬಾಯಿಯಲ್ಲಿ ಎಣಿಸಲ್ಪಡಬೇಕು. ದೇವರ ನಾಮ ಪ್ರತಿ ಮನುಷ್ಯರ ಬಾಯಿಯಿಂದ ಪರಿಶುದ್ಧ ಅಂತೇಳಿ ಎಣಿಸಲ್ಪಡಬೇಕು ಅಂತಂದ್ರೆ, ಅಪರಿಶುದ್ಧರಾಗಿರುವಂತಹ ಮಾನವರ ಬಾಯಿಯಿಂದ ದೇವರು ಪರಿಶುದ್ಧನೆಂಬುದಾಗಿ ಎಣಿಸಲ್ಪಡುವುದಕ್ಕೆ ಆತನು ಇಷ್ಟಪಡೋದಿಲ್ಲ. ಪರಿಶುದ್ಧರಾಗಿರುವಂತಹ ಮನುಷ್ಯರ ಬಾಯಿಯಿಂದಲೇ ಆತನು ಪರಿಶುದ್ಧನೂ ಎಂಬುದಾಗಿ ಎಣಿಸಲ್ಪಡುವುದಕ್ಕೆ ಆತನು ಇಷ್ಟಪಡ್ತಾನೆ. ಹಾಗಾಗಿ ಆತನ ನಾಮ ಪರಿಶುದ್ಧ ಎಂದು ಎಣಿಸಲ್ಪಡಬೇಕು ಅಂತಂದ್ರೆ ಪ್ರತಿ ಮನುಷ್ಯರು ಕೂಡ ಏನಾಗ್ಬೇಕು, ಪರಿಶುದ್ಧರಾಗಬೇಕು. ಅವರ ನಡೆ, ನುಡಿ, ಆಲೋಚನೆಗಳಲ್ಲಿ, ಅವರ ಜೀವನ ಶೈಲಿಯಲ್ಲಿ ಪರಿಶುದ್ಧತೆ ತುಂಬಿ ತುಳುಕ್ಬೇಕು. ಈ ಪರಿಶುದ್ಧತೆ ಇದೆಯಾ? ಕರ್ತನಾದ ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ಬಂದಂತ ಸಂದರ್ಭದಲ್ಲಿ ಮನುಷ್ಯರಲ್ಲಿ ಪರಿಶುದ್ಧತೆ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಈ ಭೂಮಿಗೆ ಬಂದಂತ ಸಂದರ್ಭದಲ್ಲಿ ಈ ಭೂಮಿ ಮೇಲೆ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಎಲ್ಲ ಸತ್ತ ಹೆಣಗಳು, ಸ್ಮಶಾನ. ಆ ಸ್ಮಶಾನದಲ್ಲಿ ಒಬ್ಬರು ಜೀವಂತ ವ್ಯಕ್ತಿ ತಿರುಗ್ತಾ ಇದ್ದಾರೆ. ಯಾರವರು? ಕರ್ತನಾದ ಯೇಸು ಕ್ರಿಸ್ತ. ಎಲ್ಲರೂ ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತು ಸ್ಮಶಾನದಲ್ಲಿ ಸೇರ್ಬಿಟ್ಟಿದ್ದಾರೆ. ಅಂದ್ರೆ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸ್ತಕ್ಕಂಥವ್ರು ಇಲ್ಲ, ಒಬ್ರು ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಸಜೀವ ವ್ಯಕ್ತಿಯಾಗಿ ಆ ಸತ್ತಂತ ಶವಗಳ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ತಿರುಗಾಡ್ತಾ ಇದ್ದಾನೆ. ಅದು ಪರಿಸ್ಥಿತಿ ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ಬಂದಂತ ಸಂದರ್ಭದಲ್ಲಿ. ಅದಕ್ಕೆ ಯೆಶಾಯನು ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ, ಐಸಾಯ ಚಾಪ್ಟರ್ 53 ವರ್ಸ್ 2. ಯೆಶಾಯ 53ನೇ ಅಧ್ಯಾಯ 2ನೇ ವಚನದಲ್ಲಿ, ಒಣ ನೆಲದೊಳಗೆ ಬೇರಿನಿಂದ ಹೊರಡುವ
ಅಂಕುರದಂತೆಯೂ ಬುಡದಿಂದ ಹೊಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು ಅಂತ ಹೇಳ್ತಾನೆ. ಒಣ ನೆಲದೊಳಗೆ ಅಂತಿದೆ. ಇಂಗ್ಲಿಷ್ ಅಲ್ಲಿ ಏನಿದೆ? ಎಸ್ ಬ್ರದರ್ ಶ್ರೀನಿವಾಸ್ garu. ಐಸಾಯಾ ಚಾಪ್ಟರ್ 53 ವರ್ಸ್ 2. ಡ್ರೈ ಗ್ರೌಂಡ್. ಡ್ರೈ ಗ್ರೌಂಡ್ ಅಂದ್ರೆ ಡ್ರೈ ಗ್ರೌಂಡ್ ಅಲ್ಲಿ ಏನಾದ್ರೂ ಮೊಳಕೆ ಹೊಡೆಯೋದಕ್ಕೆ ಸಾಧ್ಯನಾ? ಶೋರ್ ಇಟ್ ಇಸ್ ಪಾಸಿಬಲ್? ನೆವರ್. ಒಂದು ಮೊಳಕೆ ಹೊಡಿಬೇಕು, ಒಂದು ಬೀಜ ಮೊಳಕೆ ಹೊಡಿಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ವಾತಾವರಣ ಭೂಮಿಯಲ್ಲಿರಬೇಕು. ಆ ಬೀಜ ಸಾಯ್ಬೇಕು ಅಂತಂದ್ರೆ ಅದಕ್ಕೆ ತೇವಾಂಶ ಬೇಕು. ಅಂದ್ರೆ ಡ್ರೈ ಗ್ರೌಂಡ್ ಮೀನ್ಸ್ ದೇರ್ ಇಸ್ ನೋ ಹ್ಯೂಮನ್ ಇನ್ ದ ವರ್ಲ್ಡ್ ಇಸ್ ಅ ಪರ್ಫೆಕ್ಟ್. ಅಂದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ, ಪರಿಶುದ್ಧನಾಗಿರ್ತಕ್ಕಂಥ, ನೀತಿವಂತನಾಗಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿಯೂ ಕೂಡ ಭೂಮಿ ಮೇಲೆ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಹೆಂಗ್ ಗೊತ್ತಂದ್ರೆ ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಅಂತ ಹೇಳ್ತಾರೆ. ಅಂದ್ರೆ ಡ್ರೈ ಗ್ರೌಂಡ್ ಅಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ? ಬೆಳೀತಾ ಇದ್ದಾನೆ ಅಂತ ಹೇಳ್ತಾನೆ. ಬೆಳೀತಾ ಇದ್ದಾನೆ. ಜೀವ ಕಾಡ್ತಾ ಇದೆ. ಸತ್ತಂತ ಶವಗಳ ಮಧ್ಯದಲ್ಲಿ ಜೀವಂತ ವ್ಯಕ್ತಿಯೊಬ್ಬರು ತಿರುಗಾಡ್ತಾ ಇದ್ದಾರೆ ಅಂತಂದ್ರೆ ಜೀವ ಮೊಳಕೆ ಹೊಡಿತಾ ಇದೆ. ಜೀವ ಮೊಳಕೆ ಹೊಡೆಯೋದಕ್ಕೆ ಬೇಕಾದಂತ ಅನುಕೂಲಕರವಾದ ವಾತಾವರಣ ಇಲ್ಲ. ಆ ರೀತಿ ದೇವರ ಚಿತ್ತವನ್ನು ನೆರವೇರಿಸಿದಂತವರು ಕರ್ತನಾದ ಯೇಸು ಕ್ರಿಸ್ತನು. ಹಾಗಾಗಿ ದೇವರು ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನು ನೆರವೇರಿಸಿದ್ರಿಂದಲೇ ಆತನು ಏನ್ ಮಾಡಿದಾನೆ ಅಂತಂದ್ರೆ ಸತ್ತಂತ ಯೇಸು ಕ್ರಿಸ್ತನನ್ನು ಏನ್ ಮಾಡಿದಾನೆ? ಆತನು ಎಬ್ಬಿಸಿದಾನೆ. ಎಬ್ಬಿಸಿ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡು ಇದುವರೆಗೂ ತಾನು ಪರಿಪಾಲನೆ ಮಾಡತಕ್ಕಂತ ಹಕ್ಕುಗಳನ್ನ, ಅಂದ್ರೆ ತನ್ನ ರಾಜ್ಯ ಪರಿಪಾಲನೆಯನ್ನ ಯಾರಿಗೆ ವಹಿಸ್ಕೊಡ್ತಾ ಇದ್ದಾನೆ? ಇವಾಗ ಯೇಸು ಕ್ರಿಸ್ತನಿಗೆ ಕೊಡ್ತಾ ಇದ್ದಾನೆ. ಮಗನೇ, ನೀನು ಪರಿಪಾಲಿಸುವುದಕ್ಕೆ ನೀನು ಸಮರ್ಥನು. ನನ್ನ ಚಿತ್ತವನ್ನ ಈ ಭೂಮಿ ಮೇಲೆ ಸಂಪೂರ್ಣವಾಗಿ ನೆರವೇರಿಸಿದಂತ ನನ್ನ ಪ್ರೀತಿಯ ಕುಮಾರನೇ ನೀನು. ಹಾಗಾಗಿ ಈಗ ಈ ಪರಿಪಾಲನೆ ಹಕ್ಕುಗಳನ್ನು ತಗೋ, ಇನ್ನು ಮೇಲೆ ಪರಿಪಾಲನೆ ಮಾಡು. ನಿನ್ನ ಪರಿಪಾಲನೆ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನೀನು ಅನ್ಯಾಯವಾಗಿ ಪರಿಪಾಲನೆ ಮಾಡೋದಿಲ್ಲ. ನೀನು ಪಕ್ಷಪಾತದಿಂದ ತೀರ್ಪು ಮಾಡೋದಿಲ್ಲ. ನಿನ್ನ ಪರಿಪಾಲನೆಯಲ್ಲಿ ನ್ಯಾಯ, ನೀತಿ, ಧರ್ಮ ಅಂತಕ್ಕಂತಹ ರಾಜದಂಡವನ್ನ ನೀನು ಹಿಡ್ಕೊಂಡು ಸಮರ್ಥವಾಗಿ ಪರಿಪಾಲನೆ ಮಾಡ್ತಿದ್ದೀನಿ ಅನ್ನುವಂತ ಭರವಸೆ ನನಗಿದೆ. ಯಾಕೆಂತಂದ್ರೆ ಈ ಒಣ ನೆಲದೊಳಗೆ ಅಂಕುರದಂತೆ ನೀನು ಏನ್ ಮಾಡಿದ್ದೀನಿ? ನೀನು ಬೆಳೆದಿದ್ದೀನಿ. ನೀನು ನನ್ನ ಚಿತ್ತವನ್ನು ನೆರವೇರಿಸಿದ್ದಿ. ನನ್ನ ಪರಿಪಾಲನೆ ಸಂಪೂರ್ಣವಾಗಿ ವಿಧೇಯನಾಗಿದ್ದೀನಿ ನೀನು. ಹಾಗಾಗಿ ನನ್ನಲ್ಲಿರುವಂತ ನೀತಿಯನ್ನ ನೀನು ಕೂಡ ಮೈಗೂಡಿಸಿಕೊಂಡು ಆ ನೀತಿಯನ್ನ ನಿನ್ನ ಜೀವಿತದ ಕೊನೆಯವರೆಗೂ ಕೂಡ ಕಾಪಾಡ್ಕೊಂಡು ಬಂದಿದ್ದಿ. ನಾನು ನೀತಿವಂತ, ನೀನು ಕೂಡ ನೀತಿಯನ್ನ ನೆರವೇರಿಸಿ ನೀತಿವಂತನಾಗಿರುವುದರಿಂದ ನನ್ನ ಸಿಂಹಾಸನದ ಬಳಿಯಲ್ಲಿ ಕೂತುಕೊಂಡು ನೀತಿಯನ್ನು ಪರಿಪಾಲಿಸು. ಆ ನೀತಿಯನ್ನು ಪರಿಪಾಲಿಸೋದಕ್ಕೋಸ್ಕರ ದೇವರು ಏನ್ ಮಾಡಿದಾನಂತಂದ್ರೆ ತನ್ನ ಮಗನಿಗೋಸ್ಕರ ಒಂದು ರಾಜ್ಯನ್ನ ಏರ್ಪಡಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಆ ರಾಜ್ಯ ಯಾವುದು ಅಂತಂದ್ರೆ ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆ ಅಂತೇಳಿ ಚರ್ಚ್ ಆಫ್ ಕ್ರೈಸ್ಟ್. ಈ ಚರ್ಚ್ ಆಫ್ ಕ್ರೈಸ್ಟ್ ಅನ್ನುವಂಥದ್ದು ಇದು ಕೇವಲ ಬೋರ್ಡ್ ಮೇಲೆ ಇರುವಂತಹ ಒಂದು ಸಭೆ ಅಲ್ಲ. ಕ್ರಿಸ್ತನು ತಾನೇ ಪ್ರತಿ ಪ್ರಜೆಗಳ ಹೃದಯಗಳಲ್ಲಿ ಪ್ರತಿಷ್ಠಿಸಿಕೊಂಡವನಾಗಿ ಅವರ ಆಲೋಚನೆಗಳನ್ನ, ಅವರ ಜೀವನ ಶೈಲಿಯನ್ನ ಆಳುವಂತಹ ಅರಸನ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತ. ಆತನ ಪರಿಪಾಲನೆ ಸಭೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಈ ರಾಜ್ಯದಲ್ಲಿರುವಂತಹ ಪ್ರಜೆಗಳು ನೀತಿಯನ್ನ ಹೊಂದಿಕೊಂಡವರಾಗಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದವರಾಗಿ, ಕ್ರಿಸ್ತನೊಂದಿಗೆ ಬಾಧ್ಯರು, ದೇವರಿಗೆ ಬಾಧ್ಯರು ಅಂತ ಹೇಳ್ತಾರೆ. ಅಂದ್ರೆ ಕ್ರಿಸ್ತನ ಸಭೆಯಲ್ಲಿರ್ತಕ್ಕಂತಹ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಂತಹ ಪ್ರಜೆಗಳು ಯಾರು ಅಂತಂದ್ರೆ ದೇವರಿಗೆ ಬಾಧ್ಯರು ಅಂತ ಹೇಳ್ತಾರೆ. ಅದು ಇಂಗ್ಲಿಷ್ ನಲ್ಲಿ ಅದು ವರ್ಡ್ ಬಹಳ ಚೆನ್ನಾಗಿದೆ. ಅದು ಬಾಧ್ಯರು ಅನ್ನುವಂಥ ವರ್ಡ್. ಅದು ದೇವರಿಗೆ ಬಾಧ್ಯರು ಅಂತಿದೆ. ರೋಮಪತ್ರಿಕೆ 8ನೇ ಅಧ್ಯಾಯ. ರೋಮಪತ್ರಿಕೆ 8ನೇ ಅಧ್ಯಾಯ
17th verse. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು ಅಂತ ಹೇಳ್ತಾರೆ. ಅಂದ್ರೆ ಬಾಧ್ಯರು ಮೀನ್ಸ್ ಅಂದ್ರೆ ವಾರಸುದಾರರು. వారసుడు మన సహోదరుడు ఉన్నాడు, ఆయనకి ఎంత ఆస్తి ఉందో ఏముందో మాకు తెలియదు. మొత్తానికి ఆ ఆస్తికి వారసుడు ఎవరు? ఆయన కొడుకు. అది ಎಂತನೇ ಸರಿ, ಅದೆಷ್ಟೇ ಆದ್ರೂ ಪರವಾಗಿಲ್ಲ. ಆತನ ಆಸ್ತಿ 1 ಕೋಟಿ ಇರ್ಬೋದು, 10 ಲಕ್ಷ ಇರ್ಬೋದು, 1,000 ಇರ್ಬೋದು. ಆದ್ರೆ ಆ ತಂದೆಯ ಆಸ್ತಿಗೆ ವಾರಸುದಾರ ಆತನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗನೇ ಆಗ್ತಾನೆ ಹೊರತಾಗಿ ಆ ವ್ಯಕ್ತಿ ಬೇರೆಯವ್ರನ್ನ ಎಷ್ಟೇ ಪ್ರೀತಿ ಮಾಡಿದ್ರು, ಎಷ್ಟೇ ಕಾಳಜಿ ತೋರಿಸಿದ್ರು ಕೂಡ ಆತನ ಆಸ್ತಿಗೆ ಅವ್ರು ಯಾರು ಕೂಡ ವಾರಸುದಾರರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನೀತಿವಂತನಾದಂತಹ ಯೇಸು ಕ್ರಿಸ್ತನಿಗೆ ದೇವರು ರಾಜ್ಯವನ್ನು ಏರ್ಪಡಿಸಿಕೊಟ್ಟಿದ್ದಾನೆ. ಆ ರಾಜ್ಯದಲ್ಲಿರ್ತಕ್ಕಂಥವರು ದೇವರಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಂತ ಪ್ರಜೆಗಳು, ನೀತಿಯನ್ನ ಜರುಗಿಸ್ತಾ ಮುಂದೆ ತಮ್ಮ ಜೀವಿತಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಪ್ರಜೆಗಳು ಯಾರಿಗೆ ಬಾಧ್ಯರು ಅಂತಂದ್ರೆ ದೇವರ ಆಸ್ತಿಗೆ ವಾರಸುದಾರರು ಅಂತ. ದೇವರಿಗೆ ಬಾಧ್ಯರು. ಹೆಂಗೆ ದೇವರಿಗೆ ಬಾಧ್ಯರು? ಕ್ರಿಸ್ತನೊಂದಿಗೆ ಬಾಧ್ಯರು ಅಂತ ಹೇಳ್ತಾರೆ. ಕ್ರಿಸ್ತನೊಂದಿಗೆ ಬಾಧ್ಯರು. ಈಗ ಕ್ರಿಸ್ತನ ಏನಾಗಿದ್ದಾನೆ ಇವಾಗ? ದೇವರ ಆಸ್ತಿಗೆ ಏನಾಗಿದ್ದಾನೆ ಇವಾಗ? ವಾರಸುದಾರನಾಗಿದ್ದಾನೆ. ಈಗ ಇದುವರೆಗೂ ದೇವರು ಪರಿಪಾಲನೆ ಮಾಡ್ತಕ್ಕಂಥ ತನ್ನ ಸಾಮ್ರಾಜ್ಯವನ್ನ, ತನ್ನ ಪರಿಪಾಲನೆಯ ಅಧಿಕಾರದ ಹಗ್ಗವನ್ನ ಯಾರಿಗೆ ಕೊಟ್ಟಿದ್ದೀನಿ ಇವಾಗ? ಮಗನಿಗೆ ಕೊಟ್ಟಿದ್ದಾನೆ. ನೀನ್ ನನ್ನ ವಾರಸುದಾರ, ನನ್ನ ಚಿತ್ತದ ಪ್ರಕಾರ ನಡೆದಿದ್ದಿ, ನನ್ನ ನೀತಿಯನ್ನು ನೀನು ಅನುಸರಿಸಿಕೊಂಡು ನೀನು ಹೋಗಿದ್ದಿ, ನನ್ನ ನೀತಿಯನ್ನು ಕಾಪಾಡಿಕೊಂಡಿದ್ದಿ. ಹಾಗಾಗಿ ನನ್ನ ಆಸ್ತಿಗೆ ನೀನು ವಾರಸುದಾರ. ಕುತ್ಕೊಂಡು ಪರಿಪಾಲನೆ ಮಾಡು. ಮತ್ತೀಗ ನಾವು ದೇವರಿಗೆ ಬಾಧ್ಯರಾದ ಮೇಲೆ ಯಾರೊಂದಿಗೆ ಬಾಧ್ಯರು ಇವಾಗ? ಕ್ರಿಸ್ತನೊಂದಿಗೆ ಬಾಧ್ಯರು. ನಾವು ಕೂಡ ಆತನ ಮಹಿಮೆಯಲ್ಲಿ ಪಾಲುಗಾರರು. ಕರ್ತನಾದ ಯೇಸು ಕ್ರಿಸ್ತನಿಗೆ ತಂದೆಯಾದಂತ ದೇವರು ಯಾವ ರೀತಿಯಾದಂತ ಮಹಿಮೆಯನ್ನು ಕೊಟ್ಟಿದ್ದಾನೋ ನಮಗೂ ಕೂಡ ಅದೇ ಮಹಿಮೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ, ರೋಮನ್ಸ್ ಚಾಪ್ಟರ್ 8 ವರ್ಸ್ 28. ರೋಮ್ ಚಾಪ್ಟರ್ 8 ವರ್ಸ್ 28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದರು. ನೀತಿವಂತರು ಅಂದ್ರೆ ದೇವರು ಹೇಳಿದ್ದನ್ನ ಮಾಡುವಂತವರು ಅಷ್ಟೇ. ದೇವರು ನೀತಿ ಸ್ವರೂಪನು, ದೇವರ ನೀತಿಯನ್ನ ನಡೆಸುವಂತವರು ನೀತಿವಂತರು. ಹಾಗಾಗಿ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಅಂಡರ್ಲೈನ್ ಮಾಡ್ಕೊಂಡು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಸ್. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಸೇರಿಸುತ್ತಾನೆ ಅಲ್ಲ, ಸೇರಿಸಿದನು. ದೇವರ ಮಹಿಮೆ ಪದವಿಗೆ ಇವತ್ತು ನಮ್ಮನ್ನು ಸೇರಿಸಿದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ದೇವರ ರಾಜ್ಯದ ಪ್ರಜೆಗಳಿಗೆ ದೇವರು ಎಂತ ಒಂದು ಶ್ರೇಷ್ಠ ಆಶೀರ್ವಾದ ಕೊಟ್ಟಿದ್ದಾರೆ ಅಂತಂದ್ರೆ, ಇದೇ ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ದೇವರನ್ನ ಅಪ್ಪ, ತಂದೆ ಎಂದು ಕರೆಯುವಂತ ಮಹಾಭಾಗ್ಯ ಇವತ್ತು ನಮಗೆ. ಇವತ್ತು ನಾವು ಶಾರೀರಿಕವಾದಂತ ನಮ್ಮ ತಂದೆ ತಾಯಿಗಳನ್ನ ಅಪ್ಪ ಅಂತ ಮನಸಾರೆ ಬಾಯಿ ತುಂಬಿ ಕರಿತವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇವತ್ತು ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನ ನೀತಿವಂತರೆಂಬುದಾಗಿ ನಿರ್ಣಯಿಸಿ ತನಗೆ ಬಾಧ್ಯರನ್ನಾಗಿ ಮಾಡಿಕೊಂಡು, ಕ್ರಿಸ್ತನೊಂದಿಗೆ ಬಾಧ್ಯರನ್ನಾಗಿ ಮಾಡಿ ತನ್ನನ್ನ ಅಪ್ಪ, ತಂದೆ ಎಂದು ಕರೆಯುವ ಭಾಗ್ಯನ ಕೊಟ್ಟಿದ್ದಾನಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಪ್ರೇರೆ? ಹಾಗಾಗಿ ದೇವರ ರಾಜ್ಯದ ಪ್ರಜೆಗಳಿಗೆ ಇರುವಂತಹ ಆಶೀರ್ವಾದವನ್ನ ಒಂದ್ಸರಿ ನಾವು ಆಲೋಚನೆ ಮಾಡಬೇಕಾಗತ್ತೆ.
ಒಂದ್ಸರಿ ಆಲೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ದೇವರೊಂದಿಗೆ ಬಾಧ್ಯರು. ಹಾಗಾಗಿ ದೇವರೊಂದಿಗೆ ಬಾಧ್ಯರಾಗಿರ್ತಕ್ಕಂಥ ನಾವು, ಕ್ರಿಸ್ತನೊಂದಿಗೆ ದೇವರಿಗೆ ಬಾಧ್ಯರಾಗಿರ್ತಕ್ಕಂಥ ನಮ್ಮಗಳಿಗೆ ದೇವರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೊಂದು ಹಕ್ಕು ಕೊಟ್ಟಿದ್ದಾನೆ. ಹಕ್ಕು, ರೈಟ್ಸ್ ಕೊಟ್ಟಿದ್ದಾನೆ ನಮಗೆ. ರೈಟ್ಸ್ ಅಂದ್ರೆ ಗೊತ್ತಲ್ಲ, ಕಾಪಿ ರೈಟ್ ಅಂತ ಇರ್ತದೆ. ಯಾರಾದ್ರೂ ಒಂದು 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 ವಿಡಿಯೋನೋ ಅಥವಾ ಮತ್ತೊಂದು ಯಾವುದೋ ಫೋಟೋನೋ ಅಧಿಕೃತವಾಗಿ ಕಾಪಿ ಮಾಡಿದ್ರೆ, ಅನಧಿಕೃತವಾಗಿ ನಾವೇನಾದ್ರು ಕಾಪಿ ಮಾಡಿದ್ರೆ ಅದ್ರ ಮೇಲೆ ಕೇಸ್ ಹಾಕುವಂತ ಅವಕಾಶ ಕೂಡ ಇದಾವೆ. ಯಾಕೆಂದ್ರೆ ಅದು ನಂದದು, ನನ್ನ ಸ್ವಂತದ್ದು. ಅದನ್ನ ನೀನು ನನ್ನ ಅನುಮತಿ ಇಲ್ಲದೆ ನೀನು ತಗೊಂಡೆ, ಅದಕ್ಕೆ ಕಾಪಿ ರೈಟ್ ಅಂತ ಹೇಳ್ತಾರೆ. ಅದಕ್ಕೆ ದೇವರ ರಾಜ್ಯದ ಪ್ರಜೆಗಳಿಗೆ ದೇವರು ಒಂದು ಹಕ್ಕು ಕೊಟ್ಟಿದ್ದಾನೆ, ಒಂದು ರೈಟ್ಸ್ ಕೊಟ್ಟಿದ್ದಾನೆ. ಏನ್ ರೈಟ್ ಗೊತ್ತಾ? ಅದು ಏನ್ ರೈಟ್ ಗೊತ್ತಾ? ಮತ್ತೇನ್ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಮಗೊಂದು ಹಕ್ಕು ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಏನ ಹಕ್ಕು ಅಂತಂದ್ರೆ ಮತ್ತೇನ್ ಬರೆಸುವಾರ್ತೆ 7ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 7. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ, ಮೀನು ಕೇಳಿದರೆ ಹಾವನ್ನು ಕೊಡುವನೆ? ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಭಾಗ್ಯ ನಮಗೆ. ದೇವರ ರಾಜ್ಯದ ಪ್ರಜೆಗಳಾದಂತಹ ನಮಗಳಿಗೆ, ಕ್ರಿಸ್ತನಲ್ಲಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಂತಹ ನಮಗಳಿಗೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೊಂದು ಹಕ್ಕು ಕೊಡ್ತಾ ಇದ್ದಾನೆ. ಏನ ಹಕ್ಕು ಅಂತಂದ್ರೆ, ಮಗನೇ ಏನ್ ಬೇಡ್ಕೊಳ್ತೋ ಬೇಡ್ಕೊ ನೀನು ಅಂತ. ಏನ್ ಬೇಡ್ಕೊಳ್ತೋ ಬೇಡ್ಕೊ ನೀನು ಅಂತ. ಎಂತ ಭಾಗ್ಯ ರೀ, ಎಂತ ಭಾಗ್ಯ ಇವತ್ತು. ಬೇಡ್ಕೊಳ್ಳೋ ಹಕ್ಕನ್ನು ಕೊಟ್ಟಿದೆ ನಮಗೆ ಇವತ್ತು ಭೌತಿಕವಾದಂತ ಕೆಲವೊಂದು ಕೊರತೆಗಳನ್ನ, ಕೆಲವೊಂದು ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ಮನುಷ್ಯ ಯಾರ್ಯಾರಿಂದನೂ ಸುತ್ತಾ ಇರ್ತಾನೆ. ಇವನ ಹತ್ರ ದುಡ್ಡಿದೆ, ಇವನ ಹತ್ರ ಅಧಿಕಾರ ಇದೆ, ಇವನ ಹತ್ರ ಜನಬಲ ಇದೆ, ಸೊ ಇವನಿಂದ ನನ್ನ ಕೆಲಸ ಆಗುತ್ತೆ, ನನಗೆ ಬೇಕಾದಂತವುಗಳು ಸಿಗ್ತವೆ ಅನ್ನುವಂತ ಉದ್ದೇಶದಿಂದ ಆ ವ್ಯಕ್ತಿಗಳ ಹಿಂದೆ ಮುಂದೆ ಸುತ್ತಾ ಇರ್ತಾನೆ. ಆ ವ್ಯಕ್ತಿಗಳ ಒಂದು ಕೃಪೆ ಕನಿಕರವನ್ನು ತನ್ನಲ್ಲಿ ಹೊಂದೋದಕ್ಕೋಸ್ಕರ ಅವರಿಗೆ ಕೃತಜ್ಞರಾಗಿ ಬದುಕ್ತಾ ಇರ್ತಾನೆ. ಇವತ್ತು ದೇವರ ಪ್ರಜೆಗಳಾದಂತಹ, ದೇವರ ರಾಜ್ಯದಲ್ಲಿರುವಂತಹ ನೀತಿವಂತರೆಂಬ ನಿರ್ಣಯ ಹೊಂದಿದಂತಹ ನಮಗಳಿಗೆ ದೇವರು ಹಕ್ಕು ಕೊಟ್ಟಿದ್ದಾನೆ. ಏನಂತಂದ್ರೆ, ನೀನು ಮನುಷ್ಯರಿಂದ ಹೋಗ್ಬೇಡ, ನೀನು ನನ್ನನ್ನು ಕೇಳ್ಕೊ. ದೇವರನ್ನ ಬೇಡ್ಕೊಳ್ಳುವಂತಹ ಹಕ್ಕು ಇವತ್ತು ನಮಗೆ ಕೊಟ್ಟಿದ್ದಾನೆ. ಆ ಹಕ್ಕು ಹೆಂಗೆ ಅಂತಂದ್ರೆ, ನೀವು ಬೇಡ್ಕೊಳ್ರಿ. ಏನ್ ಬೇಡ್ಕೊಳ್ತಾ ಬೇಡ್ಕೊ. ನೀನು ಏನ್ ಬೇಡ್ಕೊಳ್ತೀವಿ ನಾವು? ಏನ್ ಬೇಡ್ಕೊಳ್ತಾ ಬೇಡ್ಕೊ. ನಿನ್ನ ತಂದೆ ಕೊಡೋದಕ್ಕೆ ಸಮರ್ಥನಾಗಿದ್ದಾನೆ ಅಂತ ಹೇಳ್ತಾನೆ. ಆತನ ಬಡವನಲ್ಲ, ಆತನ ದರಿದ್ರನಲ್ಲ, ಆತನು ಇರುವಾತನು, ಶ್ರೀಮಂತನಾದಂತ ನಿನ್ನ ತಂದೆಯನ್ನ ನೀನ್ ಬೇಡ್ಕೊ ಅನ್ನುವಂತ ಹಕ್ಕನ್ನ ಯಾರಿಗೆ ಕೊಟ್ಟಿದ್ದಾನಂತಂದ್ರೆ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಂತಹ ತನ್ನ ಪ್ರಜೆಗಳಿಗೆ ಕೊಟ್ಟಿದ್ದಾನೆ. ಇದು ಶ್ರೇಷ್ಠವಾದಂತ ಭಾಗ್ಯ ಪ್ರೇರೆ. ಬೇಡ್ಕೊಂಡಿದೀವಾ? ದೇವರು ಬೇಡ್ಕೊಂಡಿದೀವಾ? ಒಂದು ವೇಳೆ ಬೇಡ್ಕೊಂಡಿದ್ರೆ ಯಾವ ವಿಷಯದಲ್ಲಿ ಬೇಡ್ಕೊಂಡಿರ್ತೀವಿ? ದೇವರ ಚಿತ್ತವನ್ನ ನೆರವೇರಿಸಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಾತ್ಕಾಲಿಕವಾದಂತವುಗಳನ್ನು ಬೇಡ್ಕೊಳ್ಳಲ್ಲ. ತಾತ್ಕಾಲಿಕವಾಗಿರುವಂತವುಗಳನ್ನ ಬೇಡ್ಕೊಳ್ಳೋದಿಲ್ಲ. ಶಾಶ್ವತವಾಗಿರ್ತಕ್ಕಂಥ, ನಿತ್ಯವಾಗಿರ್ತಕ್ಕಂಥ ಸಮಾಧಾನ, ಸಂತೋಷ, ನೆಮ್ಮದಿ, ದೇವರ ಕೃಪೆಯನ್ನ, ದೇವರ ಸಹವಾಸವನ್ನ, ಕ್ರಿಸ್ತನ ಅನ್ಯೋನ್ಯತೆಯನ್ನ ಬೇಡಿಕೊಳ್ಳುವಂತ ಸ್ಥಿತಿಯಲ್ಲಿರ್ತಾನೆ ಒಬ್ಬ ನೀತಿವಂತನು. ಹಾಗಾಗಿ ಬೇಡ್ಕೊಳ್ತಕ್ಕಂಥದ್ದು ಒಂದು ಹಕ್ಕನ್ನು ಇವತ್ತು ಕ್ರಿಸ್ತನು ನಮಗೆ ಕೊಟ್ಟಿದ್ದಾನೆ. ಎಷ್ಟು ಜನ ಬೇಡ್ಕೊಂಡಿದೀವಿ ನಾವು? ಮನುಷ್ಯರಿಂದ ಅಲ್ಲಿಂದ ಬಿಟ್ಬಿಡೋಣ. ಮನುಷ್ಯರು ನಮ್ಗೆ ಏನ್ ಮಾಡ್ತಾರೆ? ನಮ್ಮ ಪರಿಪೂರ್ಣವಾದಂತ ಜವಾಬ್ದಾರಿಯನ್ನು ಹೊತ್ತುಕೊಳ್ಳೋದಕ್ಕೆ ಮನುಷ್ಯರು ಇವತ್ತು ಸಮರ್ಥನಾಗಿದ್ದಾನ. ಹೊಟ್ಟೆ ಹುಟ್ಟಿಸಿದಂತ ನಮ್ಮ ಮಕ್ಕಳೇ, ನಾವು ಹೆತ್ತಂತ ಮಕ್ಕಳೇ, ಅವ್ರನ್ನ ಎಲ್ಲಿವರೆಗೂ ಪೋಷಣೆ ಮಾಡ್ಬೇಕು ಅಲ್ಲಿವರೆಗೂ ಪೋಷಣೆ ಮಾಡ್ತೀವಿ. ಒಂದು ಹಂತ ಬಂದ ಮೇಲೆ, ನೋಡಪ್ಪ, ನಾನು ಇಲ್ಲಿವರೆಗೂ ನಿನ್ನನ್ನು ಪೋಷಿಸಬೇಕಾಗಿತ್ತು, ನನ್ನ ಜವಾಬ್ದಾರಿ, ಕಷ್ಟನೋ ಸುಖನೋ ದುಃಖನೋ ಸಾಲನೋ ಸೋಲನೋ ಮಾಡಿ ನನ್ನ ಕರ್ತವ್ಯನ ನಾನು ನಿರ್ವಹಿಸಿದ್ದೀನಿ. ಇನ್ಮೇಲೆ ನಿಮ್ ಕಾಲ ಮೇಲೆ ನೀವೇನ್ ಮಾಡಿ, ನೀವು
ನಿಂತ್ಕೊಳ್ಳಿ, ನಿಮ್ ಬದುಕನ್ನು ನೀವು ಕಟ್ಕೊಳ್ಳಿ. ಶಾರೀರಿಕವಾದಂತ ತಂದೆ ತಾಯಿಗಳು ನಾವೇ ಈ ರೀತಿಯಾಗಿ ಹೇಳ್ತೀವಿ ಅಂತಂದ್ರೆ, ಪರಲೋಕದಲ್ಲಿರ್ತಕ್ಕಂಥ ತಂದೆ ಏನ್ ಹೇಳ್ತಾನೆ ಅಂತಂದ್ರೆ, ನಿಮ್ಮ ನೆರೆಯ ಕೂದಲು ಬರೋವರೆಗೂ ಕೂಡ, ಬಂದ್ರು ಕೂಡ ನಾನೇ ನಿಮ್ಮನ್ನು ಒತ್ಕೊಂಡು ಸಾಕ್ತೀನಿ ನಾನು ಅಂತ ತಂದೆ ನಾನು. ಅದಕ್ಕೆ ಏನ್ ಬೇಡ್ಕೊಳ್ತಾರೆ, ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಅಂತ ಹೇಳ್ತಾನೆ. ಎಷ್ಟು ಜನ ಬೇಡ್ಕೊಳ್ತಾರೆ, ಬೇಡ್ಕೊಳ್ಳಿ. ಪ್ರಪಂಚದಲ್ಲಿ ಹೆಚ್ಚು ಕಡಿಮೆ 700 crores ಅಬೌವ್ ಪಾಪ್ಯುಲೇಷನ್ ಇದೆಯಲ್ವಾ? 700 crores ಅಬೌವ್ ಪಾಪ್ಯುಲೇಷನ್ ಇದೆ ಪ್ರಪಂಚದಲ್ಲಿ. 700 ಕೋಟಿಗಿಂತಲೂ ಕೂಡ ಅಧಿಕವಾದಂತ ಜನಸಂಖ್ಯೆ ಇದೆ. ಅಷ್ಟೂ ಜನಸಂಖ್ಯೆಯನ್ನ ಸಾಕುವುದಕ್ಕೆ, ಸಲಹುವುದಕ್ಕೆ ದೇವರು ಸಮರ್ಥನು. ಅಷ್ಟು ದೊಡ್ಡ ಶ್ರೀಮಂತ ಆತ. ನಮ್ಮ ಮೈಸೂರಿಗೆ ದಸರಾಕ್ಕೆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆನೆಗಳು ಬಂದಿದ್ದಾವೆ. ದಸರಾ ಮುಗಿದ ಮೇಲೆ, ದಸರಾ ಪ್ರೊಸೆಷನ್ ಮುಗಿದ ಮೇಲೆ ನೀವು ದಿನಪತ್ರಿಕೆಗಳನ್ನು ನೋಡಿ, ನ್ಯೂಸ್ ಪೇಪರ್ ನೋಡಿ, ಇಷ್ಟು ತಿಂಗಳುಗಳ ಕಾಲ ಇಷ್ಟು ಆನೆಗಳನ್ನ ಸಾಕುವುದಕ್ಕೆ ಇಷ್ಟು ಲಕ್ಷ ರೂಪಾಯಿ ಖರ್ಚಾಯ್ತು ಅಂತ ಅವ್ರು ಬರೀತಾರೆ. ಅವರು ಇಷ್ಟು ಲಕ್ಷ ಖರ್ಚಾಯ್ತು ನಮಗೆ, ಅವುಗಳಿಗೆ ಊಟ, ಅವುಗಳನ್ನ ಪೋಷಣೆ ಮಾಡೋದಕ್ಕೆ, ಅವಳಿಗೆ ಇನ್ಸೂರೆನ್ಸ್, ಅವುಗಳನ್ನ ಕಾಪಾಡೋದಕ್ಕೆ ಇಷ್ಟೆಲ್ಲ ದುಡ್ಡು ಖರ್ಚಾಯ್ತು ಅಂತಂದ್ರೆ ಲಕ್ಷ ಕೋಟಿ ಗಟ್ಟಲೆ ಅವರು ಬರೀತಾರೆ. ಪೇಪರ್ ಅಲ್ಲಿ ಬರ್ತದೆ ಸರ್ಕಾರ ಎಷ್ಟು ವೆಚ್ಚ ಮಾಡಿತ್ತು ಅಂತೇಳಿ. ಅಂದ್ರೆ ಒಂದು 10-20 ಆನೆಗಳ ಸಾಕುವುದಕ್ಕೆ ಇಷ್ಟು ಲಕ್ಷ, ಇಷ್ಟು ಕೋಟಿ ಖರ್ಚು ಮಾಡಿದೀನಿ ನಾನು ಅಂತ ಹೇಳುವಂತ ಸ್ಥಿತಿಯಲ್ಲಿರತಕ್ಕಂಥ ಮನುಷ್ಯಲ್ಲಿ ಇಡೀ ಪ್ರಪಂಚದಲ್ಲಿ ಲಕ್ಷಾನುಗಟ್ಟಲೆ ಜೀವರಾಶಿಗಳನ್ನ ಸಾಕಿ ಸಲಹುವಂತ ಪರಮ ತಂದೆಯಲ್ಲಿ. ಹಾಗಾಗಿ ನೀವು ನೀತಿವಂತರು, ಕ್ರಿಸ್ತನ ರಾಜ್ಯದಲ್ಲಿ ನೀವು ಪ್ರಜೆಗಳು, ಪೌರರು. ನೀವೇನ್ ಬೇಡ್ಕೊಳ್ತೀರಿ ಬೇಡ್ಕೊಳ್ಳಿ ಅಂತ ಹೇಳ್ತಾನೆ. ಬೇಡ್ಕೊಳ್ತಕ್ಕಂತಹ ತಂದೆ ತಾಯಿಗಳಿಗೆ, ಅಂದ್ರೆ ಶಾರೀರಿಕವಾದಂತ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಏನಾದ್ರೂ ಬೇಡ್ಕೊಂಡ್ರೆ, ಶಾರೀರಿಕವಾದಂತ ತಂದೆ ತಾಯಿಗಳು ಏನಾದ್ರೂ ನಾವು ಕೆಟ್ಟದ್ ಮಾಡ್ತೀವ? ಇಲ್ಲಿ ಹೇಳ್ತಾ ಇದೆ ನೋಡಿ 9ನೇ ವಚನ, ಮತ್ತೆ ಬರೆಸುವಾರ್ತೆ 7ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 7 verse 9 ಅಲ್ಲಿ, ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಯಾರಾದ್ರೂ ಕೊಟ್ಟಿದಾರ? ಪ್ರಪಂಚದ ಚರಿತ್ರೆಯಲ್ಲಿ ರೊಟ್ಟಿ ಕೇಳುವ ಮಗನಿಗೆ ಒಬ್ಬ ತಂದೆ ಕಲ್ಲು ತಿನ್ನೋ ಅಂತ ಕೊಟ್ಟಿದನ? ಭಿಕ್ಷೆ ಬೇಡಿ ಬೇಕಾದ್ರೆ ತಂದು ಅನ್ನನೇ ಕೊಡ್ತಾನೆ ಹೊರತಾಗಿ ಕಲ್ಲು ತಿನ್ನು ಅಂತ ಯಾವ ತಂದೆನೂ ಕೂಡ ಹೇಳಲ್ಲ. ಈಗ ನೋಡಿ ಕಂಪ್ಯಾರಿಸನ್, ತಂದೆ ಏನಂತಾನೆ ಕೊಡುವನೇ. 10ನೇ ವಚನ, ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ, ಅಂಡರ್ಲೈನ್ ಮಾಡ್ಕೊಂಡಿದ್ದನ್ನ, ಎಷ್ಟೋ ಅಂತಿದೆ ನೋಡಿ. ದೇರ್ ಇಸ್ ನೋ ಫುಲ್ ಸ್ಟಾಪ್. ಅದಕ್ಕೆ ಅಲ್ಪ ವಿರಾಮವಿಲ್ಲ, ಪೂರ್ಣ ವಿರಾಮನೂ ಕೂಡ ಇಲ್ಲ. ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಅಂತ ಹೇಳ್ತಾರೆ. ಏನ್ ತಿಳ್ಕೊಂಡಿದ್ರಿ ದೇವರ ರಾಜ್ಯದ ಪ್ರಜೆಗಳು ಅಂತಂದ್ರೆ? ಏನಂತ ತಿಳ್ಕೊಂಡಿದ್ರಿ ನೀವು? ತಾತ್ಕಾಲಿಕವಾದಂತವುಗಳಿಗೆ ಭಿಕ್ಷೆ ಬೇಡಿ ತಿನ್ನುವಂತವರಲ್ಲ. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ಭಕ್ತರೊಬ್ಬನೇ ಇರ್ತಾರೆ, ನಾನು ಬಾಲಕನಾಗಿದ್ದೆನು, ಈಗ ಏನಾಗಿದ್ದೇನೆ, ನಾನು ವೃದ್ಧನಾಗಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀತಿವಂತರು ದಿಕ್ಕಿಲ್ಲದ ಬಿದ್ದಿರುವುದನ್ನಾಗಲಿ, ಭಿಕ್ಷಾ ಬೇಡಿ ತಿನ್ನುವುದನ್ನಾಗಲಿ ನಾನು ಇದುವರೆಗೂ ಕೂಡ ಏನಾಗಿಲ್ಲ, ನಾನು ಕಂಡಿಲ್ಲ ಅಂತ ಹೇಳ್ತೇನೆ. ಅಂತಂದ್ರೆ ನೀತಿವಂತನಿಗೆ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಹಕ್ಕು, ಅಧಿಕಾರ ಅದು. ಬೇಡ್ಕೊ ನಿನ್ ತಂದೆನ, ಏನ್ ಬೇಡ್ಕೊ ನೀನು, ಆತನು ಕೊಡೋದಕ್ಕೆ ಸಮರ್ಥನಾಗಿದ್ದಾನೆ ಅಂತ ಹೇಳ್ತಾನೆ. ಬೇಡಿಕೊಳ್ಳುವಂತ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದೆರಡು ಉದಾಹರಣೆಗಳನ್ನು ಹೇಳ್ತಾನೆ. ಅವುಗಳನ್ನು ಸರಿ ಗಮನಿಸೋಣ. ಬೇಡ್ಕೊಳ್ಳೋದು ಹೆಂಗ್ ಬೇಡ್ಕೊಳ್ಬೇಕು ನಾವು ಅಂತ, ಪ್ರಾರ್ಥನೆ ಮಾಡಿ ದೇವರಿಂದ ಬೇಡ್ಕೊಳ್ಳೋದು ಹೆಂಗ್ ಬೇಡ್ಕೊಳ್ಬೇಕು ಅಂತ ಎರಡು ಉದಾಹರಣೆಗಳನ್ನ ನೋಡ್ಕೊಳ್ಳೋಣ. ಲೂಕನ ಬರೆಸುವಾರ್ತೆ 17ನೇ ಅಧ್ಯಾಯ, ಲೂಕ್ ಚಾಪ್ಟರ್ 17. ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯ 18ನೇ ವಚನದಿಂದ 18ನೇ ಅಧ್ಯಾಯ 2ನೇ ವಚನದಿಂದ 7ನೇ ವಚನದವರೆಗೂ ಇಲ್ಲಿ ಸಂದರ್ಭ ಏನು ಅಂತಂದ್ರೆ, ಒಬ್ಬ ನ್ಯಾಯಾಧಿಪತಿ ಇರ್ತಾನೆ. ಈ ನ್ಯಾಯಾಧಿಪತಿ ಎಂತವನು ಅಂತಂದ್ರೆ, 2ನೇ ವಚನ, ಈ ನ್ಯಾಯಾಧಿಪತಿ ಎಂತವನು ಅಂತಂದ್ರೆ ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಇವನೆಂತ ನ್ಯಾಯಾಧಿಪತಿ?
ಜಡ್ಜ್ ಅಂತ ಇತ್ತ. ಎಂತ ಜಡ್ಜ್? ದೇವರಿಗೆ ಹೆದರಲ್ಲ, ದೇವರಿಗೆ ಹೆದರಲ್ಲ. ಆಮೇಲೆ ಮನುಷ್ಯರನ್ನ ಏನ್ ಮಾಡಲ್ಲ, ಲಕ್ಷ್ಯ ಮಾಡಲ್ಲ. ಈ ನ್ಯಾಯ ಇನ್ನೇನು ನಿರೀಕ್ಷೆ ಮಾಡ್ಬೇಕಿದ್ನಲ್ಲಿ? ನ್ಯಾಯನ ನಿರೀಕ್ಷೆ ಮಾಡಕ್ಕಾಗುತ್ತಾ? ಅಂದ್ರೆ ಇಂಥ ಒಂದು ಅನ್ಯಾಯಸ್ಥನಾದಂತ ನ್ಯಾಯಾಧಿಪತಿ, ಅನ್ಯಾಯವಂತನಾದಂತ ನ್ಯಾಯಾಧಿಪತಿ ಏನ್ ಮಾಡ್ತಾನಂತಂದ್ರೆ ನ್ಯಾಯ ತೀರಿಸುವಂತ ಒಂದು ಸ್ಥಾನದಲ್ಲಿದ್ದಾನೆ. 3ನೇ ವಚನ, ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯವನ್ನು ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಸ್ವಲ್ಪ ಕಾಲ ಮನಸ್ಸು ಕೊಡ್ಲಿಲ್ಲ ಯಾರು? ಈ ಅನ್ಯಾಯಸ್ಥನಾದಂತ ನ್ಯಾಯಾಧಿಪತಿ. ಆಮೇಲೆ ಅವನು, ನಾನು ದೇವರಿಗೆ ಎದುರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ, ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ, ಏನಿದೆ? ಕಾಡುತ್ತಾ. ಆಕೆ ಗೊತ್ತು ಇವನು ಅನ್ಯಾಯಸ್ಥ, ಇವನು ದೇವರಿಗೆ ಎದುರಲ್ಲ, ಮನುಷ್ಯನಿಗೆ ಲಕ್ಷ್ಯ ಕೊಡಲ್ಲ, ಮತ್ತೆ ಇವನಿಂದ ನಾನು ಏನ್ ನ್ಯಾಯ ಅಕ್ಸೆಪ್ಟ್ ಮಾಡ್ಲಿ? ನ್ಯಾಯನ ಏನ್ ನಿರೀಕ್ಷೆ ಮಾಡ್ಲಿ? ಬಿಟ್ಬಿಟ್ಲಾ? ಇಲ್ಲ, ಕಾಡುತ್ತಾ ಬುದ್ಧಿ ನ್ಯಾಯ ತೀರಿಸಿ, ನನಗೆ ಅನ್ಯಾಯ ಆಗ್ತಾ ಇದೆ, ನನಗೆ ನಷ್ಟ ಆಗ್ತಾ ಇದೆ, ನನಗೆ ತೊಂದರೆ ಆಗ್ತಾ ಇದೆ, ನನ್ನ ಮಾನಸಿಕವಾದಂತಹ ನೆಮ್ಮದಿ ಹಾಳಾಗಿದೆ, ದಯಮಾಡಿ ನ್ಯಾಯ ತೀರಿಸು. ಒಂದ್ಸರಿ ಹೇಳ್ತಾ ಇಲ್ಲ, 2 ಸರಿ ಹೇಳ್ತಾ ಇಲ್ಲ, ನಿರಂತರವಾಗಿ ಕಾಡ್ತಾ ಬರ್ತಾ ಇದ್ದಾಳೆ, ನಿರಂತರವಾಗಿ ಕಾಡ್ತಾ ಇದ್ದಾಳೆ. ಇದೇನೇ ಈ ಹೆಣ್ಮಗಳು ಹಿಂಗ್ ಮಾಡ್ತಾ ಇದ್ದಾಳೆ? ನಾನು ಯಾರಿಗೂ ಎದುರಲ್ಲ, ನಾನು ದೇವರಿಗೆ ಎದುರಲ್ಲ, ಮನುಷ್ಯರಂತ ನಾನು ಕೇರೆ ಮಾಡಲ್ಲ ನಾನು. ಸೊ ಈ ರೀತಿಯಾಗಿರ್ತಕ್ಕಂಥ ನನ್ನನ್ನ ಈಗೇನು ಈ ರೀತಿ ಕಾಡ್ತಾ ಇದ್ದಾಳೆ ನನ್ನನ್ನ? 5ನೇ ವಚನ, ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವನು. ಈ ರೀತಿ ನಿರ್ಧಾರಕ್ಕೆ ಯಾಕೆ ಬಂದ ಈತ? ಈ ರೀತಿ ನಿರ್ಧಾರಕ್ಕೆ ಈ ಒಬ್ಬ ನ್ಯಾಯಾಧಿಪತಿ ಯಾಕೆ ಬಂದ? ಕಾರಣ ಏನು? ವಾಟ್ ಇಸ್ ದ ರೀಸನ್? ಕಾಡುತ್ತಾ. ದಿಸ್ ಇಸ್ ದ ರೀಸನ್. ಕಾಡ್ತಾ ಇದ್ದಾಳೆ, ಬಿಡ್ತಾ ಇಲ್ಲ, ಕಾಡ್ತಾ ಇದ್ದಾಳೆ. ನ್ಯಾಯ ತೀರಿಸ್ಕೊಡು. ಹೆಂಗ್ ಬಿಡ್ಕೋಬೇಕು? ಆ ಅನ್ಯಾಯಸ್ಥನಾದಂತಹ ನ್ಯಾಯಾಧಿಪತಿ ಆ ಕಾಡುವಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಹಾಗೆ ನ್ಯಾಯ ವಿಚಾರಣೆ ಮಾಡಿ ಆಕೆಗೊಂದು ನ್ಯಾಯ ದೊರಕಿಸ್ಕೊಡ್ತಾನೆ. ನಿನ್ನ ತಂದೆ ಅಂತ ಸ್ಥಿತಿಯಲ್ಲಿ ಇಲ್ವಲ್ಲ, ಆತ ನ್ಯಾಯವಂತನಲ್ಲ. ನೀನ್ ಬೇಡ್ಕತಾ ಇಲ್ಲ, ನೀನು ದೇವರು ಬಿಟ್ಬಿಟ್ಟಿದಿ. ಎಲ್ಲಿ ಹೋಗ್ತಾ ಇದ್ದೀನಿ ನೀನು? ಮನುಷ್ಯರ ಮುಂದೆ ಹೋಗ್ತಾ ಇದ್ದೀನಿ ನೀನು. ಮನುಷ್ಯರ ಒಂದು ಕೃಪೆಯನ್ನು ಹೊಂದೋದಕ್ಕೋಸ್ಕರ ಅವ್ರು ಇವರಿಂದ ಹೋಗ್ಬಿಟ್ಟು ನೀನು ಗುಲಾಬ್ಗಿರಿ ಮಾಡ್ತಿದ್ದೀನಿ. ನಿನ್ ದೇವ್ರ ಮೇಲೆ ನೀನು ಹಾಕೋ, ನಿನ್ ತಂದೆನೇ ಬೇಡ್ಕೊ. ನೀನು ಹಕ್ಕು ಕೊಟ್ಟಿದ್ದೇನೆ ನಿನಗೆ, ಏನು ಹಕ್ಕು ಅಂತಂದ್ರೆ ಬೇಡುವಂತ ಹಕ್ಕು ಕೊಟ್ಟಿದ್ದಾನೆ ನಿನಗೆ. ಯಾರ ಹತ್ರ ಬೇಡ? ದಿಕ್ಕು ದೆಸೆಯಲ್ಲಿರ್ತಕ್ಕಂಥವ್ರ ಹತ್ರ ಬೇಡ. ನಿನ್ನ ತಂದೆ, ನಿನ್ನ ಆತ್ಮಗಳಿಗೆ ತಂದೆ, ಆತ ನಿನಗೆ ಬೇಡುವಂತ ಹಕ್ಕು ಕೊಟ್ಟಿದ್ದಾನೆ. ಬೇಡ್ಕೊ. ನೀನು ಹೆಂಗ್ ಬೇಡ್ಕೋಬೇಕಂತಂದ್ರೆ ಕಾಡು, ನಿರಂತರವಾಗಿ ಬೇಡು. ಹಾಗೆ ಪ್ರಾರ್ಥನೆ ಅನ್ನುವಂಥದ್ದು ಕ್ರೈಸ್ತರಾದಂತ ನಮಗಳಿಗೆ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿರತಕ್ಕಂಥ ನಮಗಳಿಗೆ ಕರ್ತನಾದ ಯೇಸು ಕ್ರಿಸ್ತನು ಕೊಡ್ತಕ್ಕಂಥ ಹಕ್ಕು. ಯಾವ ಮನುಷ್ಯರ ಮೇಲೆ ಆಧಾರ ಆಗೋದ ಅವಶ್ಯಕತೆ ಇಲ್ಲ, ಆಧಾರ ಆಗುವಂಥದ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ Hebrews 1 ನಿಮಿಷ. ಒಂದು ವಚನ ಇದೆ ನೋಡ್ಬೇಕು. ಕರ್ತನು ನನ್ನ ಸಹಾಯಕನು, ಮನುಷ್ಯನು ನನಗೇನು ಮಾಡಾನು ಅಂತಿದೆಯಲ್ಲ, ಎಲ್ಲಿದೆ ಅದು? ಸಿಗ್ತದ? ಕರ್ತನು ನನ್ನ ಸಹಾಯಕನು, ಮನುಷ್ಯನು ನನಗೆ ಏನು ಮಾಡ್ಯಾನು ಅಂತ ಹೇಳ್ತಾನೆ. ಸೊ ಹಾಗಾಗಿ ಕರ್ತನು ನನ್ನ ಸಹಾಯಕನು, ಮನುಷ್ಯನು ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಅನ್ನದನ್ನ ಆತ್ಮ ಸಂಬಂಧವಾದಂತ ಭೌತಿಕವಾದಂತ ಕೊರತೆಗಳನ್ನ ಪೂರೈಸಿಕೊಡೋದಕ್ಕೆ ಮನುಷ್ಯನು ಅಸಮರ್ಥನು. ಹಾಗಾಗಿ ದೇವರು ಸಮರ್ಥನಾಗಿದ್ದಾನೆ. ದೇವರನ್ನು ಬೇಡ್ಕೋ. ಇನ್ನೊಂದು ವಿಶೇಷವಾದಂತ ಸಂಗತಿಯನ್ನು ನಾವು ಗಮನಿಸಿದ್ರೆ, ಲೂಕನ್ ಬರೆಸುವ ವಾರ್ತೆ 11ನೇ ಅಧ್ಯಾಯದಲ್ಲಿ ಇನ್ನೊಂದು ವಿಶೇಷವಾದಂತ ಸಂದರ್ಭ ನಮಗೆ ಕಂಡು ಬರ್ತದೆ.
ಬೇಡಿಕೊಳ್ಳುವಂತ ವಿಷಯದಲ್ಲಿ ಲೂಕನ ಬರೆಸುವಾರ್ತೆ 11ನೇ ಅಧ್ಯಾಯ 5ನೇ ವಚನದಿಂದ, ಮತ್ತು ಅವರಿಗೆ ಹೇಳಿದ್ದೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆಯ ಒಂದು ವಿಷಯದಲ್ಲಿ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ಅವನು ಸರಹೊತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಳವಾಗಿ ಕೊಡು. ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ. ಅವನಿಗೆ ಊಟ ಮಾಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು, ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿಯದೆ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೆ ಇದ್ದರೂ ಅವನ ಕಾಟದ ದೆಸೆಯಿಂದ, ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾವ ದೆಸೆಯಿಂದ? ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದ್ರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಅಂತ ಹೇಳ್ತಾನೆ. ಈ ವ್ಯಕ್ತಿ ಏನು? ಫ್ರೆಂಡ್ಸ್ ಇವರಿಬ್ರು. ಕೇಳಕ್ ಬಂದಿರೋನು ಫ್ರೆಂಡೇ, ಮನೇಲಿ ಮಲಗಿರೋನು ಕೂಡ ಫ್ರೆಂಡೇ, ಇಬ್ರು ಫ್ರೆಂಡೇ. ಈಗ ಹೌದು, ಯಾರೋ ನನ್ನ ಫ್ರೆಂಡ್ ಇನ್ನೊಬ್ಬ ಫ್ರೆಂಡು ಊರಿಂದ ಬಂದಿದ್ದಾನೆ, ಅವನಿಗೆ ಅತಿಥಿ ಸತ್ಕಾರ ಮಾಡ್ಬೇಕು, ಅವನ ಆಯಾಸ ಆಗಿದ್ದಾನೆ, ಬಲಹೀನನಾಗಿದ್ದಾನೆ, ಅವನಿಗೆ ಜಸ್ಟ್ ಊಟಕ್ಕೆ ಹಾಕ್ಬೇಕು, ಮನೆಯಲ್ಲಿ ಊಟ ಇಲ್ಲ. ಈಗ ನಾನು ಯಾರನ್ನ ಕೇಳಿ? ಬೇರೆಯವ್ರು ಯಾರನ್ನ ಕೇಳೋದಕ್ಕಿಂತ ನನ್ನ ಸ್ನೇಹಿತನನ್ನೇ ನಾನು ಕೇಳ್ತೀನಿ ಅಂತೇಳಿ ಸ್ನೇಹಿತನ ಮನೆಗೆ ಬಂದು ಬಾಗಿಲು ತಡ್ತಾ ಇದ್ದೇನೆ. ಟೈಮ್ ಯಾವುದು? ಮಿಡ್ ನೈಟ್, ಸರಹೊತ್ತು, ಮಧ್ಯರಾತ್ರಿಯಲ್ಲಿ ಎದ್ದು ಬಾಗಿಲು ಬಡ ತಕ್ಷಣ ತೆಗೆದು ಬಿಡ್ತೀವ? ಯಾರಾದ್ರು ತೆಗಿಯಲ್ಲ. ಓರಿ ಬೆಳಿಗ್ಗೆ ಬರ್ರಿ ನೋಡೋಣ, ಬೆಳಿಗ್ಗೆ ನೋಡೋಣ, ಏನೇ ಸಮಸ್ಯೆ ಇದ್ರೆ ಬೆಳಿಗ್ಗೆ ಮಾತಾಡೋಣ, ಟುಮಾರೋ ವಿಲ್ ಡಿಸ್ಕಸ್. ಸೊ ವಾಟ್ ಎವರ್ ಇಟ್ ಇಸ್ ಪ್ರಾಬ್ಲಮ್, ಅದು ಎಂತ ಸಮಸ್ಯೆ ಆಗಿರ್ಲಿ ಬೆಳಿಗ್ಗೆ ನಾವು ಚರ್ಚೆ ಮಾಡಿ. ಈಗ ಬೇಡ, ಈಗ ಯಾವ ಸಮಯ ಇದು? ವಿಶ್ರಾಂತಿ ಸಮಯ, ನಿದ್ರೆ ಮಾಡೋ ಸಮಯ. ಬೆಳಿಗ್ಗೆ ಬನ್ನಿ ನಾವು ಮಾತಾಡೋಣ. ಸೊ ಈತ ಏನ್ ಮಾಡ್ತಾ, ಈ ಫ್ರೆಂಡ್ ಕೂಡ ಅದೇ ಉತ್ತರ ಕೊಡ್ತಾ ಇದ್ದಾನೆ. ಹೋಗು ಮರೆಯ, ಬೆಳಿಗ್ಗೆ ನೋಡೋಣ, ನಾನೀಗ ಮಲಗಿಬಿಟ್ಟಿದ್ದೀನಿ, ಬಂದು ಕದ ತೆಗಿಯಕ್ಕಾಗಲ್ಲ ನನ್ನ ಕೈಲಿ, ನನ್ನ ಮಕ್ಕಳು ನನ್ನ ಜೊತೆಲಿ ಮಲಗಿದ್ದಾರೆ, ಎದ್ದು ಬಿಟ್ರೆ ಮಕ್ಕಳು ಏನಾಗ್ತಾರೆ, ಎದ್ದು ಬಿಟ್ರೆ ಮತ್ತೆ ಅವ್ರನ್ನ ಮಲಗಿಸಕ್ಕೆ ತೊಂದ್ರೆ. ಸೊ ಆಗಲ್ಲ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾ ಇಲ್ಲ. ಬಟ್ ಈತ ಏನ್ ಮಾಡ್ತಾ ಇದ್ದಾನೆ, ಹೊರಗಿನಿಂದ ಇನ್ನೊಬ್ಬ ಫ್ರೆಂಡು ಬಾಗಿಲು ತಟ್ತಾನೇ ಇದ್ದಾನೆ, ಟಕ 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 ಅಂತೇಳಿ. ಏನಪ್ಪಾ ಇದು, ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೂ ಬಿಡ್ತಲ್ಲ. ಇರುಮರ ಬಂದೆ ನಾನು ಅಂತ ಹೇಳ್ಬಿಟ್ಟು ಎದ್ದು ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ತಗೋ ರೊಟ್ಟಿ ಏನ, ತಗೋ ಕೊಡು. ಸೊ ಇವರೇ ಏನ್ ಮಾಡಿದ್ರೆ, ಪರಲೋಕದಲ್ಲಿ ನಿನ್ನ ತಂದೆ ಖಂಡಿತವಾಗಿ ಬೇಡಿಕೊಳ್ಳೋರ್ಗು ಕೊಟ್ಟೆ ಕೊಡ್ತಾನೆ. ನನ್ ಕೆಲಸ ಏನು? ಬೇಡಿಕೊಳ್ಳೋದು. ಹೆಂಗ್ ಬೇಡ್ಕೊಳ್ಬೇಕು? ನಿರಂತರವಾಗಿ ಬೇಸರಗೊಳ್ಳದೆ ಅಂತ ಹೇಳ್ತಾನೆ ನೋಡಿ. ಲೂಕನ್ ಬರೆಸುವಾರ್ತೆ 18ನೇ ಅಧ್ಯಾಯ, ಲೂಕನ್ ಬರೆಸುವಾರ್ತೆ, ಲೂಕ್ ಚಾಪ್ಟರ್ 18 ವರ್ಸ್ 1. ಬೇಸರಗೊಳ್ಳದೆ ಯಾವಾಗಲೂ ಏನ್ ಮಾಡಿರ್ಬೇಕಂತೆ? ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾನೆ. ಪ್ರಾರ್ಥನೆ ಕ್ರೈಸ್ತನಿಗೆ ಒಂದು ದೊಡ್ಡ ಬಲ. ಅದು ತಂದೆಯನ್ನ ಅಪ್ಪ ಎಂದು ಬೇಡಿಕೊಳ್ಳುವಂತ ಮಹಾಭಾಗ್ಯ ಅದು. ಯಾರಾದ್ರೂ ದೊಡ್ಡ ವ್ಯಕ್ತಿಗಳು, ದೊಡ್ಡ ಶ್ರೀಮಂತರ ಹತ್ರ ಹೋಗಿ ನಾವ್ ಏನಾದ್ರು ಬೇಡ್ಕೊಳ್ತೀವಿ ಅಂತಂದ್ರೆ, ಏನಾದ್ರು ಬೇಡ್ಕೊಳ್ಳೋಣ ಅಂತಂದ್ರೆ ಯಾವಾಗ ಬೇಕಂದ್ರೆ ಅವಾಗ ಹೋದ್ರೆ ನಡೆಯಲ್ಲ. ಅಲ್ಲಿ ಅವ್ರದೇ ಆದಂತ ಒಂದಿಷ್ಟು ಟೈಮ್ ಟೇಬಲ್ಸ್ ಇರುತ್ತೆ, ಆ ಟೈಮ್ಗೆ ತಕ್ಕಂತೆ ಹೋಗ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಜನಸಂಪರ್ಕ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನಾನು ಹೋಗಿ ನಾವು ಒಂದಿಲ್ಲೊಂದು ಚರ್ಚ್ ಬಿಲ್ಡಿಂಗು ಕಟ್ಟೋಣ ಅಂತಿದ್ದೀವಿ, ಇಷ್ಟು ವರ್ಷ ಆಯ್ತು ನಾವು ಈ ರೀತಿ ಒಂದು ಸ್ಕೂಲಲ್ಲಿ ಮಾಡ್ತಾ ಇದ್ದೀವಿ, ನಮಗೊಂದು ಅಧಿಕೃತವಾಗಿ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಂತ ಒಂದು ಯಾವ್ದಾರ ಒಂದು ಜಾಗ ಕೊಡಿ ಅಂತೇಳಿ ಒಂದಿಷ್ಟು ದೊಡ್ಡದು ಲೆಟರ್ ಬರ್ಕೊಂಡು ಎಲ್ಲ ಸೈನ್ ಗಿನ್ ಮಾಡ್ಕೊಂಡು ಹೋಗಿ ಏನ್ ಮಾಡ್ಬೇಕು, ಯಾವಾಗ ಬೇಕಂದ್ರೆ ಅವಾಗ ಹೋಗಂಗಿಲ್ಲ. ಅವ್ರು ಯಾವಾಗ ಬರ್ತಾರೋ ಅವಾಗ ಹೋಗ್ಬೇಕು, ಡೈರೆಕ್ಟ್ ಆಗಿ ಹೋಗಂಗಿಲ್ಲ. ಅದಕ್ಕೊಂದು ಏನಿರ್ತದೆ, ಕ್ಯೂ ಇರ್ತದೆ. ಕ್ಯೂ ಅಲ್ಲಿ ಏನ್ ಮಾಡ್ಬೇಕು, ನಾವು ನಿಧಾನಕ್ಕೆ ಹೋಗಿ ನನ್ನ ಸರದಿ ಬಂದಾಗ, ಸರ್ ನಮಸ್ಕಾರ ಸರ್, ನಂದೊಂದು ಇದು ರಿಕ್ವೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ರೆ ಅವ್ರು ಎಲ್ಲ ಓದ್ತಾರ, ಅವರು ಎಲ್ಲ ಓದಲ್ಲ, ಹಿಂಗ್ ನೋಡ್ತಾರ, ಏನ್ರಿ ಹೌದಾ ತಗೊಳ್ರಿ ಅದೇನು ಅಂತ ಏನ್ ಮಾಡ್ತಾರ, ಕಡೆ ಇಟ್ಬಿಡ್ತಾರೆ. ಇದು ಲೋಕದ ಪರಿಸ್ಥಿತಿ. ನಿನ್ನ ತಂದೆಯ ಬಳಿಗೆ ನೀನು ಬೇಡ್ಕೊಳ್ಳಕ್ ಹೋಗ್ಬೇಕು ಅಂತಂದ್ರೆ ಟೈಮ್ ಟೇಬಲ್ ಯಾವುದು ಕೊಟ್ಟಿಲ್ಲ, ದೇವರು ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇಂಥ ಟೈಮಿಗೆ ಬಂದು ನೀನ್ ಪ್ರಾರ್ಥನೆ ಮಾಡ್ಬೇಕು, ಇಂಥ ದಿನಗಳಲ್ಲೇ ಬಂದು ನೀನ್ ಪ್ರಾರ್ಥನೆ ಮಾಡ್ಬೇಕು, ಇಂಥ ಸಮಯದಲ್ಲೇ ಎದ್ದು ಪ್ರಾರ್ಥನೆ ಮಾಡಿದ್ರೆ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ದೇವ್ರು ಎಲ್ಲೂ ಕೂಡ ರಿಸ್ಟ್ರಿಕ್ಷನ್ ಹಾಕಿಲ್ಲ, ನಿರ್ಬಂಧಗಳನ್ನು ಹೇರಿಲ್ಲ.
24/7 ಈಸ್ ಅವೈಲಬಲ್ ಫಾರ್ ಯುವರ್ ಪ್ರೇಯರ್. ನಿಮ್ಮ ಪ್ರಾರ್ಥನೆಗಳಿಗೋಸ್ಕರ ಆತನು 24 ಗಂಟೆನೂ ಕೂಡ ಲಭ್ಯ ಇದ್ದಾನೆ. ಬೇಡ್ಕೊಳ್ಳಿ, ಏನ್ ಬೇಡ್ಕೊಳ್ತಾರೆ ಬೇಡ್ಕೊಳ್ಳಿ. ದೇವರ ರಾಜ್ಯದ ಪ್ರಜೆಗಳು ಏನ್ ಬೇಕಂದ್ರೆ ಬೇಡ್ಕೊಂಡ್ಬಿಡ್ತಾರ. ನನಗೊಂದು ಕೋಟಿ ರೂಪಾಯಿ ಕೊಡು, ನನಗೊಂದು ಅರಮನೆ ಕೊಡು ಅಂತ ಬೇಡ್ಕೊತಾರ. ಬೇಡ್ಕೊಳ್ಳಲ್ಲ. ಯಾಕೆ ಬೇಡ್ಕೊಳ್ಳಲ್ಲ? ಅವೆಲ್ಲ ತಾತ್ಕಾಲಿಕ. ಬೇಡ್ಕೊಳ್ಳಲ್ಲ. ಇವತ್ತು ತುಂಬಾ ಜನ ಏನಂತ ಹಂಗ ನೀವ್ ಹೇಳಿದ್ರಲ್ಲ, ಸರಿ ಬೇಡ್ಕೊಳ್ಳೋಣ, ಸರಿ ನಾನ್ ಬೇಡ್ಕೊತೀನಿ ನೋಡಿ. ನೀನ್ ಯಾರು ಇಷ್ಟಕ್ಕೂ ಬೇಡ್ಕೊಳ್ಳೋದಕ್ಕೆ? ನೀನ್ ನೀತಿವಂತನ? ನೀತಿವಂತರಿಗೆ ಹಕ್ಕು ಕೊಟ್ಟಿದ್ದೇನೆ. ನೀತಿವಂತರು ಯಾವತ್ತೂ ಕೂಡ ಹಿಂಗ್ ಬೇಡ್ಕೊಳ್ಳಲ್ಲ. ನನಗೆ ಅಂಬಾಸಿಡರ್ ಕಾರ್ ಕೊಡು, ನನಗೆ BMW ಕಾರ್ ಕೊಡು, ನನಗೆ ಆ ಸೈಟ್ ಕೊಡು, ಈ ಸೈಟ್ ಕೊಡು, ಇವ್ ಯಾವ ಕೇಳ್ಕೊಳ್ಳಲ್ಲ. ಯಾಕೆಂದ್ರೆ ಮೇಲಿರುವಂತವುಗಳ ಮೇಲೆ ಮನಸ್ಸಿಡ್ತಕ್ಕಂಥವ್ರು ನೀತಿವಂತರು. ಅಂತಂದ್ರೆ ದೇವರ ರಾಜ್ಯದ ಪ್ರಜೆಗಳು ಅಂತಂದ್ರೆ ಶಾಶ್ವತವಾದಂತಹ ನಿತ್ಯವಾದಂತಹ ಆ ಮಹಾಲೋಕವನ್ನು ಸ್ವತಂತ್ರಿಸಿಕೊಳ್ಬೇಕನ್ನುವಂತ ಆಲೋಚನೆಯನ್ನು ಹೊಂದಿ ಆ ಲೋಕದಲ್ಲಿ ನಾವು ನಿರಂತರವಾಗಿ ಜೀವಿಸ್ಬೇಕಂತ ಒಂದು ಆಲೋಚನೆ ಹೊಂದಿರತಕ್ಕಂಥವ್ರು ಈ ಲೋಕದ ಬಗ್ಗೆ ಯಾಕೆ ಬೇಡ್ತಾರೆ? ಅನ್ನ, ನೀರು, ವಸತಿ, ವಸ್ತ್ರ ಇದ್ರೆ ಸಾಕು, ಅಷ್ಟೇನೆ. ನಾಳೆ ವಿಷಯವಾಗಿ ಚಿಂತೆ ಮಾಡಬೇಡಿ. ನಾಳೆ ಏನಾಗುತ್ತೋ ಅದು ನಿಮಗೆ ಗೊತ್ತಿಲ್ಲ. ಆವತ್ತಿನ ಕಾಟ ಆವತ್ತಿಗೆ ಸಾಕು. ನಾಳೆ ತನಗನ್ನು ತಾನು ಚಿಂತಿಸಿಕೊಳ್ತದೆ ಅನ್ನುವಂತ ಆಲೋಚನೆಯಲ್ಲಿ ಇರ್ತಕ್ಕಂತಹ ದೇವರ ರಾಜ್ಯದ ಪ್ರಜೆಗಳು ಯಾವುದನ್ನು ಬೇಡ್ಕೊಳ್ತಾರೆ? ದೇವರ ಜ್ಞಾನನ್ನ ಬೇಡ್ಕೊಳ್ತಾರೆ. ದೇವರೇ ನಿನ್ನ ಜ್ಞಾನ ಕೊಡು, ನಿನ್ನ ತಿಳುವಳಿಕೆ ಕೊಡು, ನಿನ್ನ ಆಲೋಚನೆ ಕೊಡು, ನಿನ್ನ ಸಂಕಲ್ಪದ ಸಂಗತಿಗಳು ನನಗೆ ಅರ್ಥ ಆಗ್ಬೇಕು. ನನ್ನ ಸಹವಾಸ, ನಿನ್ನ ಮತ್ತು ನಿನ್ನ ಮಗನ ಸಹವಾಸದಲ್ಲಿ ನಾನು ನಿರಂತರವಾಗಿರ್ಬೇಕು. ನೀನಿರುವಂತ ಜಾಗದಲ್ಲಿ ನಾನು ಕೂಡ ಇರಬೇಕು. ಸಮಾಧಾನ, ಸಂತೋಷ, ನೆಮ್ಮದಿ, ಸಂತೃಪ್ತಿಕರವಾದಂತ ವಾತಾವರಣ, ಆರೋಗ್ಯ, ಭಾಗ್ಯ, ಇವುಗಳನ್ನ ನನಗೆ ದಯಪಾಲಿಸು. ಅತಿಯಾಗಿ ನನಗೆ ಕೊಡ್ಬೇಡ. ಕೊಟ್ರೆ ಏನಾಗ್ತೀನಿ? ಒಂದು ವೇಳೆ ನಾನು ನಿನ್ನ ಮರ್ತು ಬಿಡ್ತೀನಿ. ನಾನು ಅತಿಯಾದ ಸಿರಿವಂತಿಕೆ ಏನಾದ್ರೆ ನೀನು ನನಗೆ ಕೊಟ್ಟೆ ಅಂತ ಇಟ್ಕೋ. ಒಂದು ವೇಳೆ ಅತಿಯಾದ ಸಿರಿವಂತಿಕೆಯಿಂದ ಒಂದು ವೇಳೆ ನಾನು ನಿನ್ನನ್ನು ಮರ್ತು ಬಿಡ್ತೀನಿ. ಬೇಡ, ನನಗೆ ಅತಿಯಾದ ಸಿರಿವಂತಿಕೆ ಬೇಡ. ತೀರಾ ಬಡತನ ಬೇಡ. ಆ ಬಡತನದಲ್ಲಿ ಎಲ್ಲಿ ನನ್ನ ಬೈಬಿಡ್ತೀನೋ ನಾನು. ದೇವರಿದ್ರೆ ನಾನು ಕಾಪಾಡ್ತಾನ, ನಾನು ಯಾರು ಅನ್ಯಾಯ ಮಾಡಿಲ್ಲ, ಅಕ್ರಮ ಮಾಡಿಲ್ಲ, ಮೋಸ ಮಾಡಿಲ್ಲ, ನನಗೆ ಯಾಕೆ ಕೃಷ್ಣ ಅಂತ ಹೇಳ್ಬಿಟ್ಟು ನಿನ್ಗೆ ಎಲ್ಲೋ ಒಂದು ಮಾತು ಅಂದ್ಬಿಡ್ತೀನಿ ನಾನು. ಅತಿಯಾದ ಬಡತನ ಬೇಡ. ಸಂತೃಪ್ತಿಯಿಂದಿರುವಂತಹ ಒಂದು ಸಂತೃಪ್ತಿ ಸಹಿತವಾದಂತಹ ಭಕ್ತಿಗೆ ಎಷ್ಟು ಬೇಕೋ ಅಷ್ಟು ಕೊಡು, ಸಾಕು, ಅಷ್ಟೇ. ಯಾರು ಬೇಡ್ತಾರೆ ಇದನ್ನ? ದೇವರ ರಾಜ್ಯದ ಪ್ರಜೆಗಳು ಬೇಡ್ತಾರೆ ಇದನ್ನ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಮುಗಿಸ್ಬಿಡೋಣ. ಯಾಕೋಬನು ಬರೆದ ಪತ್ರಿಕೆ, ಜೇಮ್ಸ್ ಚಾಪ್ಟರ್ 1 1ನೇ ಅಧ್ಯಾಯ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ಜೇಮ್ಸ್ ಚಾಪ್ಟರ್ 1 ವರ್ಸ್ 5. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗೀಸದೆ ಎಲ್ಲರಿಗೂ ಅಂತಿದೆ ನೋಡಿ. ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ಎಂತ ಮನಸ್ಸಿನಿಂದ ಕೊಡ್ತಾನೆ ದೇವರು? ಉದಾರ ಮನಸ್ಸು ಅಂತ ಹೇಳ್ತಾನೆ. ಎಲ್ಲರಿಗೂ ಅಂತ ಹೇಳ್ತಾನೆ. ಎಲ್ಲರಿಗೂ. ಶಾನ್ ನಿನಗೂ ಕೊಡ್ತಾನ? ಎಸ್, ನಿನಗೂ ಕೊಡ್ತಾನೆ. ಸುಲಭದ ನಿನಗೂ ಕೊಡ್ತಾರ? ನಿನಗೂ ಕೊಡ್ತಾನೆ, ನನಗೂ ಕೊಡ್ತಾನೆ. ಯಾರಿಗೂ ತಾರತಮ್ಯ ಮಾಡಲ್ಲ. ಬೇಡಿಕೊಳ್ಳುವ ಎಲ್ಲರಿಗೂ ಕೂಡ ಕೊಡ್ತಾನೆ. ಏನ್ ಬೇಡ್ಕೊಳ್ಬೇಕು? ದೇವರೇ ಜ್ಞಾನ ಕೊಡು. ಸೊಲೊಮೋನ್ ಏನ್ ಕೇಳ್ಕೊಂಡ? ಆಸ್ತಿ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಶಕ್ತಿ ಸಾಮರ್ಥ್ಯಗಳನ್ನ ಕೇಳಲಿಲ್ಲ. ಏನ್ ಕೇಳಲಿಲ್ಲ? ನಿನ್ನ ಪ್ರಜೆಗಳನ್ನ ಪರಿಪಾಲಿಸುವುದಕ್ಕೆ ಬೇಕಾದಂತ ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ಕೊಡು ಅಂತ ಕೇಳ್ದ. ಎಕ್ಸ್ಟ್ರಾ ಬೋನಸ್ ಕೂಡ ಕೊಟ್ಟ ದೇವರು. ಜ್ಞಾನ, ತಿಳುವಳಿಕೆನೂ ಕೊಟ್ಟ, ಅದ್ರ ಜೊತೆಗೆ ಎಕ್ಸ್ಟ್ರಾ ಏನು? ಐಶ್ವರ್ಯನೂ ಕೊಟ್ಟ, ಅಂತಸ್ತು ಕೊಟ್ಟ, ಸಂಪತ್ತು ಕೊಟ್ಟ, ಘನತೆ ಕೊಟ್ಟ, ವೈಭೋಗ ಕೊಟ್ಟ. ಬೇಡಿಕೊಳ್ಳುವಂತ ರೀತಿಯಲ್ಲಿ ಏನ್ ಮಾಡ್ಬೇಕು ನಾವು? ಹಂಗಂದ ಮಾತ್ರ ನಾ ಜ್ಞಾನ ಕೇಳು ಅಂತ ಕೊಟ್ಟಿದ್ದೇನೆ, ಜ್ಞಾನನ ಕೇಳೋಣ, ಅದ್ರ ಜೊತೆಗೆ ಇದನ್ನು ಬರ್ತವೆ ಅಂತ ಈ ರೀತಿ ದುರಾಲೋಚನೆ ಬೇಡ. ಆ ರೀತಿ ದುರಾಲೋಚನೆ ಬೇಡ. ಯಾಕಂದ್ರೆ ದೇವರು ನಮ್ಮ ಹೃದಯಗಳನ್ನ ನೋಡ್ತಕ್ಕಂಥ ದೇವರು. ನಿನ್ನ ಆಲೋಚನೆ ಏನು ಅಂತ ಹೇಳಿ ದೇವ್ರಿಗೆ ಗೊತ್ತು. ಇಲ್ಲ, ಇಲ್ಲಿ ಜ್ಞಾನ ಕೇಳು ಅಂತ ಕೇಳಿದಾನೆ, ಹಾಗಾಗಿ ಬರೀ ಜ್ಞಾನನೇ ಕೇಳೋಣ, ಜ್ಞಾನ ಜೊತೆಗೆ ಬೋನಸ್ ಕೂಡ ಇದು ಕೊಡ್ತಾನೆ ಅನ್ನುವಂತ ಪೂರ್ವಾಗ್ರಹ ಪೀಡಿತದಿಂದ ಏನ್ ಮಾಡ್ಬೋದು ನಾವು? ಕೇಳ್ಬೋದು. ಯಥಾರ್ಥ ಮನಸ್ಸಿನಿಂದ ದೇವರೇ ನಮ್ಗೆ ಜ್ಞಾನ ಕೊಡ, ಸಾಕಷ್ಟು. ಇರುವಂತ ಸ್ಥಿತಿಗತಿಗಳಲ್ಲಿ ಕ್ರಿಸ್ತ ನಂಬಿಕೆಯಿಂದ ಬದುಕೋದಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಕೊಡು. ಕ್ರಿಸ್ತ ನಂಬಿಕೆಗೆ ಎದುರಾಗ್ತಕ್ಕಂಥ ಶೋಧನೆಗಳನ್ನ, ಹಿಂಸೆಗಳನ್ನ ಸಹಿಸಿಕೊಳ್ಳೋದಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಕೊಡು, ಸಾಕು. ಅತಿಯಾದ ಭೋಜನದ ಮದಡಿನಿಂದ ಆ ಒಂದು ದಿನ ಪಕ್ಕನೆ ನನ್ನ ಮೇಲೆ ಬರಲಾರ್ದಂಗೆ ಸಂತೃಪ್ತನಾಗಿ ನನಗೆ ಎಷ್ಟು ಬೇಕೋ ಊಟ ಅಷ್ಟು ಕೊಡು, ಸಾಕಷ್ಟು. ಈ ರೀತಿಯಾದಂತ ಒಂದು ಜ್ಞಾನನ್ನ, ಈ ರೀತಿಯಾದಂತ ಬೇಡಿಕೊಳ್ಳುವಿಕೆಯ ಹಕ್ಕನ್ನ
ಇವತ್ತು ದೇವರ ರಾಜ್ಯದ ಪ್ರಜೆಗಳಿಗೆ ಕರ್ತನಾದ ಯೇಸು ಕ್ರಿಸ್ತನ ಕೊಡ್ತಕ್ಕಂಥ ಹಕ್ಕು ಬೇಡ್ಕೊ ಅಂತ ಹೇಳ್ತಾರೆ. ಹಕ್ಕನ್ನು ಎಷ್ಟು ಜನ ಚಲಾಯಿಸಿದೀವಿ ಪ್ರೇರ? ಹಕ್ಕು ಚಲಾಯಿಸ್ಬೇಕು ನಾವೆಲ್ಲ. ಯಾವಾಗ ಚಲಾಯಿಸ್ಬೇಕು? ದೇರ್ ಇಸ್ ನೋ ಟೈಮ್. ಟೈಮ್ ಇಲ್ಲ, ಇಂಥ ಟೈಮ್ ಅಂತ ಟೈಮ್ ಅಂತಿಲ್ಲ. ಯಾವಾಗಲೂ ಪ್ರಾರ್ಥನೆ ಮಾಡ್ರಿ, ಬೇಸರಗಳಿಂದ ಪ್ರಾರ್ಥನೆ ಮಾಡಿ. ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಪ್ರಾರ್ಥನೆ ಮಾಡಿ. ಕುಟುಂಬ ಪ್ರಾರ್ಥನೆ ಮಾಡಿ, ಎಲ್ಲರೂ ಸೇರ್ಕೊಂಡು ವ್ಯಕ್ತಿಗತ ಪ್ರಾರ್ಥನೆ ಮಾಡಿ. ನಿಮ್ಮ ಏಕಾಂತವಾದ ಕೋಣೆಯೊಳಗೆ ಹೋಗಿ, ಇಲ್ಲ ಅಥವಾ ಒಬ್ಬರೇ ಇದ್ದಾಗ ಹೋಗಿ ನಿಮ್ಮ ತಂದೆಯೊಟ್ಟಿಗೆ ಎಷ್ಟು ಮಾತಾಡ್ತಾರೋ ಮಾತಾಡಿ. ನೀವು ನಿರಂತರವಾಗಿ ಆತನ ಕೇಳೋದಕ್ಕೆ ಆತನ ಏನಾಗಿದ್ದಾನೆ? ಆತನು ರೆಡಿ ಆಗಿದ್ದಾನೆ. ದೇರ್ ಇಸ್ ದ ನೋ ಟೈಮ್ ಲಿಮಿಟ್. ಇಷ್ಟೇ ಸಮಯ ಮಾತಾಡ್ಬೇಕು, ಇಷ್ಟು ಸಮಯ ಆದ್ಮೇಲೆ ಟೈಮ್ ಔಟ್ ಆಯ್ತು ಅಂತ ಹೇಳಂಗಿಲ್ಲ ದೇವರು. ಸೊ ಹಾಗಾಗಿ ಪ್ರಿಯರೇ, ಕ್ರೈಸ್ತರಾದಂತಹ ನಮ್ಮಗಳಿಗೆ ದೇವರ ರಾಜ್ಯದಲ್ಲಿ ಕ್ರಿಸ್ತನ ಸ್ವರೂಪಗೊಟ್ಟು ಸಂಪಾದನೆ ಮಾಡಿಕೊಂಡ ಸಭೆಯಲ್ಲಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿರತಕ್ಕಂಥ ನಮ್ಮಗಳಿಗೆ ಕರ್ತನಾದ ಯೇಸು ಕ್ರಿಸ್ತನು ಕೊಡ್ತಕ್ಕಂಥ ಒಂದು ಹಕ್ಕು ಏನಂತಂದ್ರೆ, ನೀವು ಬೇಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬೇಡ್ಕೊಳ್ಳಿ, ನೀವು ಬೇಡ್ಕೊಳ್ಳಿ. ಬೇಡಿಕೊಳ್ಳುವವನಿಗೆ ದೊರೆಯುವುದು, ಹುಡುಕುವವನಿಗೆ ಸಿಗ್ತದೆ, ತಟ್ಟುವವನಿಗೆ ತೆರೀತದೆ. ಯಾಕಂದ್ರೆ ದೇವರು ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಅಂತ ಹೇಳ್ತಾನೆ. ಬೇಡ್ಕೊಳ್ಳೋಣ, ಮನುಷ್ಯನ ಮೇಲೆ ಡಿಪೆಂಡ್ ಆಗೋದು ಬೇಡ. ಮನುಷ್ಯನ ಗೌರವಿಸೋಣ, ಮನುಷ್ಯನ ಪ್ರೀತಿ ಮಾಡೋಣ, ಮನುಷ್ಯನ ಗೌರವಿಸೋಣ. ಅವರ ಕಷ್ಟದಲ್ಲಿ ಬರೀ ಬಾಯಿ ಮಾತಿನಿಂದ ಉಪಚಾರ ಮಾಡದೆ ನನ್ನಲ್ಲಿರುವಂತವುಗಳಲ್ಲಿ ಅಟ್ಲೀಸ್ಟ್ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಪ್ರೀತಿಯಿಂದ ಆತನ ಕೊಟ್ಟು ಆತನ ಕಷ್ಟಕ್ಕೆ ಸಹಕಾರ ಕೊಡೋಣ. ಆದ್ರೆ ಡಿಪೆಂಡ್ ಯಾರ ಮೇಲೆ ಆಗೋಣ? ದೇವ್ರ ಮೇಲೆ ಆಗೋಣ. ದೇವರ ಸಮರ್ಥನು, ದೇವರ ಶಕ್ತಿವಂತನು. ನನ್ನನ್ನು ಕಾಪಾಡೋದಕ್ಕೆ, ನನ್ನ ಭಾರ ಹೊತ್ಕೊಳ್ಳೋದಕ್ಕೆ ಆತನೇ ಸಮರ್ಥ. ಹೊರತಾಗ ಮನುಷ್ಯರು ಯಾರು ಕೂಡ ನನ್ನ ಭಾರ ಹೊತ್ಕೊಳ್ಳಲ್ಲ. ಇಲ್ಲಿರುವಂತ ಯಾರಾದ್ರೂ ಇಬ್ರು ಬಂದು ನಮ್ಮ ಮನೆಯಲ್ಲಿ ಒಂದೆರಡು ದಿನ ಇರ್ತೀನಿ ಅಂತಂದ್ರೆ ನಿಮ್ ಭಾರ ಹೊತ್ಕೊಳಕ್ ನಮ್ ಕೈಲಿ ಆಗಲ್ಲ. ಒಂದಿನ ಆಗ್ಬೋದು ಅಷ್ಟೇನೆ. ಒಂದಿನ ಬ್ರದರ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ನಾನ್ ವೆಜ್, ರಾತ್ರಿ ನಾನ್ ವೆಜ್ ಚೆನ್ನಾಗಿ ಊಟ ಮಾಡಿ ಅತಿಥಿ ಸತ್ಕಾರ ಮಾಡಬಹುದು. ನೆಕ್ಸ್ಟ್ ಡೇ ಏನಾಗುತ್ತದು? ಸಿಸ್ಟರ್ ಯಾವಾಗ ಹೋಗ್ತೀರಿ? ಟ್ರೈನ್ ರಿಸರ್ವೇಶನ್ ಆಗಿದ್ಯಾ? ಇಲ್ಲ, ನಾನೇನಾದ್ರು ಹೇಳ, ನನ್ನ ಮಗಳಿಗೆ ಹೇಳಿದೆ, ಇಲ್ಲ ಆನ್ಲೈನ್ ಅಲ್ಲಿ ಮಾಡ್ತಾಳೆ, ಮಾಡ್ಸಕ್ಕೆ ಹೇಳಿದ. ಮನುಷ್ಯರು ಹೊತ್ಕೊಳಕ್ ಆಗಲ್ಲ ಪ್ರಿಯ ಅಂತೀವಿ. ಇದೆ, ನಮ್ ಶಕ್ತಿ ಇದೆ, ಮಾಡ್ಬೇಕಂತ ಇದೆ. ಆದ್ರೆ ಅದಕ್ಕೇನು ಸಪೋರ್ಟ್ ಬರಲ್ಲ. ದೇಹ ಸಪೋರ್ಟ್ ಮಾಡಲ್ಲ, ಪರಿಸ್ಥಿತಿಗಳು ಸಪೋರ್ಟ್ ಮಾಡಲ್ಲ. ಆದ್ರೆ ತಂದೆ ಸಪೋರ್ಟ್ ಮಾಡ್ತಾನೆ. ಇಡೀ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಸಾಕೋದಕ್ಕೆ ಸಮರ್ಥನಾಗಿರುವಾಗ, ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತಹ ನಿನ್ನನ್ನ, ತನ್ನ ಮಗನಾದಂತ ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಂಡಿರ್ತಕ್ಕಂಥ ನಿನ್ನನ್ನ, ನನ್ನನ್ನ ಸಾಕುವುದಕ್ಕೆ ದೇವರು ಸಮರ್ಥನು. ಹಾಗಾಗಿ ನನ್ನ ತಂದೆಯನ್ನ ಬೇಡ್ಕೊಳ್ಳುವಂತ ಹಕ್ಕನ್ನ ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಿದ್ದೇನೆ. ಬೇಡ್ಕೊಂಡೇನೆ, ಏನ್ ಬೇಡ್ಕೊಳ್ತಾ ಬೇಡ್ಕೊ, ನಾನು ಕೊಡ್ತೀನಿ ಅಂತ. ಈ ಹಕ್ಕನ್ನು ಚಲಾಯಿಸೋಣ ಪ್ರೇರೆ. ಈ ಹಕ್ಕನ್ನು ಚಲಾಯಿಸಿ ಆತ್ಮ ಸಂಬಂಧವಾದಂತ ಜೀವಿತಕ್ಕೆ ಏನ್ ಬೇಕಾದ್ರೆ ಬೇಡೋಣ, ಏನ್ ಬೇಕೋ ಬೇಡೋಣ. ಬೇಡಿಕೊಂಡು ಹೊಂದಿಕೊಂಡು ಈ ಲೋಕದಲ್ಲಿ ನಮಗೆ ದೊರಕಿದಂತ ಈ ಶ್ರೇಷ್ಠವಾದಂತ ಜೀವಿತವನ್ನ ಅತ್ಯಂತ ಯಶಸ್ವಿಯಾಗಿ ಕೊನೆಗಾಣಿಸಿಕೊಳ್ಳೋದಕ್ಕೆ ನಾವು ಮುಂದಾಗೋಣ. ದೇವರು ನಮ್ಮನ್ನು ಆಶ್ವಾದಿಸಲಿ, ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.